ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಆಶ್ರಯದಲ್ಲಿ 2024ರ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮ ವಿಸಿ ಫಾರಂ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೃಷಿ ಮೇಳ ಮತ್ತು ಮಳಿಗೆಗಳಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್.ವಿ. ಸುರೇಶ ಅವರು ಚಾಲನೆ ನೀಡಿದರು. ಅದಕ್ಕೂ ಡಿಫ್ರೆನ್ಸ್ ಏನಂದರೆ ಟ್ರೈನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅವ್ರಿಗೆ ಮೀಡಿಯಮ್ ಸ್ಪ್ಲೆಂಡರ್ ಇದು ಇನ್ನೂ ಸ್ಪ್ಲೆಂಡರ್ ಬರ್ತದೆ. ಮುಂದೆ ಇದು ಫಾರ್ಮ್ ಟ್ರೈಲ್ನಲ್ಲಿದೆ, ಒಂದು ವರ್ಷ ಕಂಪ್ಲೀಟ್ ಆಗಿದೆ. ಫಾರ್ಮ್ ಟ್ರೈಲ್ನಲ್ಲಿದೆ ಅಲ್ವಾ? ಇಲ್ಲಿ ಇಳಿಸ್ಕೊಳ್ಬೇಕಾರೆ ಇರೋಗೋದು ಇದು ಹೋಗ್ಬಿಟ್ರಿ. ಪ್ರವೇಶ ದ್ವಾರದಲ್ಲಿಯೇ ಕಬ್ಬು, ಭತ್ತ, ಮುಸುಕಿನ ಜೋಳ, ಸೊಪ್ಪು ಮತ್ತು ತರಕಾರಿ ಸೇರಿದಂತೆ ವಿವಿಧ ಹೊಸ ಸುಧಾರಿತ ಬೆಳೆಗಳ ಮಾಹಿತಿ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗ್ತಾ ಇತ್ತು. ಜನರು ಕೃಷಿ ಸಲಕರಣೆಗಳು, ಹೈನುಗಾರಿಕೆ, ಸಾವಯವ ಪದಾರ್ಥಗಳು, ಸಾವಯವ ಗೊಬ್ಬರ, ಕೀಟನಾಶಕ ಸೇರಿದಂತೆ ರೈತರಿಗೆ ಅನುಕೂಲವಾಗುವ ಮಳಿಗೆಗಳನ್ನು ತೆರೆಯಲಾಗಿತ್ತು. ಸರತಿ ಸಾಲಿನಲ್ಲಿ ಮಳಿಗೆಗೆ ಹೋಗುತ್ತಿದ್ದ ರೈತರು, ವಿದ್ಯಾರ್ಥಿಗಳು, ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಅವಘಡಗಳಾದಲ್ಲಿ ತುರ್ತು ಸಹಾಯಕ್ಕಾಗಿ ಈ ಸಂಖ್ಯೆಯನ್ನು ಸಂಪರ್ಕಿಸಿ 818. ಕಮಿಟಿ ಹತ್ರ ಬರ್ಬೇಕಂತ ಕೇಳ್ಕೊತೀವಿ. 4th year ಯಶವಂತ್ ಕೆ. ಯಶವಂತ್ ಕೆ 4th year ಎಲ್ಲೇ ಇದ್ರು ಅನೌನ್ಸ್ಮೆಂಟ್ ಕಮಿಟಿ. ಎಲ್ಲ ಮೇಳಿಗೆಗೆ ಅಮೇರಿಕಾದಿಂದ ತರಿಸಿ ಹಾಕೋದು ನಮಗೆ ಊಟ ಹೇಗೇನು ಬಂದಿದೆಯಲ್ಲ ಇದು. ಬನ್ನಿ ಸರ್. ನಂತರ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗೋದ್ರ ಮುಖಾಂತರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್.ವಿ. ಸುರೇಶ, ರೈತರಿಗೆ ಬೇಕಾದಂತಹ ಮಾಹಿತಿಯನ್ನು ತಲುಪಿಸುವಂತಹ ನಿಟ್ಟಿನಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ನಡೆಸುವ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ಗಮನ ಸೆಳೆಯಲು ಪ್ರತಿ ವರ್ಷ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದರು. ರೈತರಿಗೆ ಅಗತ್ಯ ಸಹಕಾರ ಸಿಕ್ಕರೆ ಮಾತ್ರ ರೈತರು ಕೃಷಿಯಿಂದ ಖುಷಿಯಾಗ್ತಾರೆ. ಮಂಡ್ಯದ ಕೃಷಿ ಮೇಳ ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿದೆ. ನಿಜವಾದ ಸ್ವಯಂ ಕೃಷಿ ಮಾಡುವ ರೈತರ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವಿಕೆ ಮಂಡ್ಯದ ಕೃಷಿ ಮೇಳದಲ್ಲಿ ನೋಡೋದಕ್ಕೆ ಸಾಧ್ಯ. ಇದು ಮಂಡ್ಯದ ಕೃಷಿ ಮೇಳದ ವೈಶಿಷ್ಟ್ಯತೆ. ಕೃಷಿ ಮೇಳ ನೇರವಾಗಿ ಕೃಷಿಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಮಂಡ್ಯದ ಕೃಷಿ ಮೇಳ ವಿಶ್ವವಿದ್ಯಾಲಯಗಳಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದರು. ಪ್ರತಿ ವರ್ಷ ಈ ವಲಯ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೀವಿ. ಈ ಆಚರಣೆಯ ಸಂದರ್ಭದಲ್ಲಿ ರೈತರಿಗೆ ಬೇಕಾದಂಥ ಮಾಹಿತಿಯನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ನಡೆಸ್ತಾ ಇರುವಂಥ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ತಮ್ಮಗಳ ಗಮನ ಸೆಳೆಯೋದು ಮತ್ತು ಅದರ ವಿಮರ್ಶೆ ಮಾಡೋದು, ಅದನ್ನು ಯಶಸ್ವಿಯಾಗಿ ಅಳವಡಿಸ್ಕೊಂಡ್ರೆ ರೈತರಿಗೆ ಆಗುವಂಥ ಉಪಯೋಗಗಳ ಬಗ್ಗೆ ಸಂವಾದಗಳನ್ನು, ಚರ್ಚೆಗಳನ್ನು ಮಾಡಿ
ಅದರಲ್ಲಿ ಆ ನಿಟ್ಟಿನಲ್ಲಿ ಇರುವಂಥ ಅನುಮಾನಗಳನ್ನು ಪರಿಹರಿಸಿಕೊಳ್ಳುವಂಥ ಕೆಲಸವನ್ನು ಈ ಕೃಷಿ ಮೇಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷನೂ ಕೃಷಿ ಮೇಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಶೋಧನಾ ಕೇಂದ್ರ ಹಾಗೂ ಮಹಾವಿದ್ಯಾಲಯದ ವಿಜ್ಞಾನಿಗಳಿಗೆ, ಬೋಧಕರಿಗೆ ಮತ್ತೆಲ್ಲ ಸಿಬ್ಬಂದಿಗಳಿಗೆ ನನ್ನ ಪರವಾಗಿ ಆರ್ಥಿಕವಾಗಿ ಅಭಿನಂದನೆಗಳನ್ನು ಸಹ ಈ ಸಮಯದಲ್ಲಿ ಸಲ್ಲಿಸ್ತಾ ಇದೆ. ಈ ರೀತಿಯಾದಂಥ ಕೃಷಿ ಮೇಳಗಳನ್ನು ನಾವು ಕಳೆದ ವಾರ ಬೆಂಗಳೂರಿನಲ್ಲಿ ಸಹ ಮಾಡಿದ್ವಿ. ಈ ಬಾರಿ ಅಭೂತಪೂರ್ವವಾದಂಥ ರೈತರು ಹಾಗೂ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಈ ಕೃಷಿ ಮೇಳ ನೋಡಿದೆ. ಸುಮಾರು 34 ಲಕ್ಷ ಜನ 4 ದಿನಗಳಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ ಮತ್ತು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಮಾಧ್ಯಮಗಳ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕನೂ ಸಹ ವ್ಯಕ್ತಪಡಿಸಿದ್ದಾರೆ. ಅಂದರೆ ಎಲ್ಲ ಒಂದು ನಿಟ್ಟಿನಲ್ಲಿ ಈಗ ಬೆಂಗಳೂರಿನಲ್ಲಿ ಮಾಡುವಂಥ ಕೃಷಿ ಮೇಳಕ್ಕೆ ರೈತರ ಜೊತೆಗೆ ಸಾರ್ವಜನಿಕರು ಭಾಗವಹಿಸಿಬಿಡ್ತಾರೆ. ಆದರೆ ಮಂಡ್ಯದ ಕೃಷಿ ಮೇಳ ಬಹಳ ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿದೆ. ಯಾಕಪ್ಪ ಅಂದರೆ ಇಲ್ಲಿ ಯಾರು ನಿಜವಾದ ರೈತರು ಇರ್ತಾರೋ, ಯಾರು ಕೃಷಿಯನ್ನು ಸ್ವಯಂ ಮಾಡ್ತಾ ಇದ್ದಾರೋ ಅಂಥ ರೈತರುಗಳ ಭಾಗವಹಿಸುವಿಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಂಡ್ಯದ ಕೃಷಿ ಮೇಳದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಇದು ಮಂಡ್ಯದ ಕೃಷಿ ಮೇಳದ ವೈಶಿಷ್ಟ್ಯತೆ. ಅಂದರೆ ಕೃಷಿ ಮೇಳ ನೇರವಾಗಿ ಕೃಷಿಕರನ್ನು ತಲುಪಲಿಕ್ಕೆ ಮಂಡ್ಯದ ಕೃಷಿ ಮೇಳ ವಿಶ್ವವಿದ್ಯಾನಿಲಯಗಳಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಈಗ ನಿಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಬಟ್ ಅತಿ ಹೆಚ್ಚು ರೈತರಿಗೆ ಆಸಕ್ತಿ ಇರುವಂಥದ್ದು ನಾವು ಮಾಡ್ತಾ ಇರುವಂಥ ಸಂಶೋಧನೆಗಳು, ಮತ್ತೆ ಆ ಸಂಶೋಧನೆಗಳನ್ನು ರೈತರಿಗೆ ನಾವು ಯಾವ ರೀತಿ ತಲುಪಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ರೈತರಿಗೆ ಹೆಚ್ಚು ಆಸಕ್ತಿ ಇದೆ. ಈಗ ನಿಮಗೆಲ್ಲ ಗೊತ್ತಿದೆ, ಈ ಪ್ರದೇಶದಲ್ಲಿ ಬೆಳೀತಾ ಇರುವಂಥ ಹಲವಾರು ಪ್ರಮುಖ ಬೆಳೆಗಳಾದಂಥ ಭತ್ತ, ಕಬ್ಬು, ರಾಗಿ, ಮೆಕ್ಕೆಜೋಳ ಇನ್ನಿತರ ಬೆಳೆಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಈಗ ಪ್ರಾತ್ಯಕ್ಷಿಕೆ ತಾಕುಗಳನ್ನು ಸಹ ನೀವು ಭೇಟಿ ನೀಡಿದ್ದೀರಾ. ಅಲ್ಲಿ ನಾವು ಕೈಗೊಂಡಿರುವಂಥ ಹೊಸ ಸಂಶೋಧನೆಗಳ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ವೇದಿಕೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಾಕ್ಟರ್ ಟಿ.ಕೆ. ಪ್ರಭಾಕರ ಶೆಟ್ಟಿ, ಡಾಕ್ಟರ್ ಎಚ್.ಎಲ್. ಹರೀಶ್, ಎನ್. ದಿನೇಶ್, ಕುಲಸಚಿವರಾದ ಡಾಕ್ಟರ್ ಕೆ.ಸಿ. ನಾರಾಯಣಸ್ವಾಮಿ, ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಚ್.ಎಸ್. ಶಿವರಾಮು, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೈ.ಎನ್. ಶಿವಲಿಂಗಯ್ಯ, ಕೃಷಿ ವಿಶ್ವವಿದ್ಯಾನಿಲಯದ ವಿಸಿ ಫಾರಂ ಡೀನ್ ಹಾಗೂ ಆವರಣದ ಮುಖ್ಯಸ್ಥರಾದ ಡಾಕ್ಟರ್ ಪಿ.ಎಸ್. ಫಾತಿಮಾ, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್. ಶಿವಕುಮಾರ್, ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎ.ಡಿ. ರಂಗನಾಥ್, ಗಾಣದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ.ಬಿ. ಕುಳ್ಳೇಗೌಡ ಸೇರಿದಂತೆ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮೈ ಭಾರತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಮಾಜ ಕಲ್ಯಾಣ ಇಲಾಖೆ, ನೆಹರು ಯುವ ಕೇಂದ್ರ, ನಗರಸಭೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಅನನ್ಯ ಹಾರ್ಟ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಹಯೋಗದೊಂದಿಗೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬ ಭಾರತೀಯರ ದನಿ ಅಂದರೆ ಅದು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನವನ್ನು ಆತ್ಮಪೂರ್ವಕವಾಗಿ ಗೌರವದಿಂದ ಆರಾಧಿಸಬೇಕು. ಸಂವಿಧಾನವನ್ನು ವಿದ್ಯುಕ್ತವಾಗಿ ಅಂಗೀಕಾರ ಮಾಡಿಕೊಂಡ ದಿನವಾಗಿದೆ. ಸಂವಿಧಾನದ ರಚನೆಯಲ್ಲಿ ಹಲವರು ಭಾಗಿಯಾಗಿದ್ದು ಅವರನ್ನು ಸದಾ ನೆನೆಯಬೇಕಿದೆ. ಮಾನವೀಯತೆಯ ಧರ್ಮ ಗ್ರಂಥ ಸಂವಿಧಾನವಾಗಿದೆ. ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಕೇಳೋದಕ್ಕಿಂತ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಬೇಕು. ಸಂವಿಧಾನವನ್ನು ಪ್ರತಿಯೊಬ್ಬರು ಓದಬೇಕು ಅಂತ ತಿಳಿಸಿದರು. ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಎದೆಯ ಧ್ವನಿ ಅಂದರೆ ಅದು ನಮ್ಮ ಸಂವಿಧಾನ. ಹಾಗಾಗಿ ಆ ನಮ್ಮ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಅತ್ಯಂತ ಆತ್ಮಪೂರ್ವಕವಾಗಿ ಆತ್ಮಗೌರವವನ್ನು ಹೊಂದಿ ನಾವು ಆರಾಧಿಸಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಸಂವಿಧಾನದ ಬಗ್ಗೆ ಅತಿಯಾದಂಥ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವೂ ಕೂಡ ಬೇಕು.
ಸೊ ಆ ದೃಷ್ಟಿಯಿಂದ ಸಂವಿಧಾನ ದಿನ ಅಂತ ಹೇಳಿದ್ರೆ ಭಾರತೀಯರೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ದಿನ. ಜನವರಿ 26 ಗಣರಾಜ್ಯ ಆದಂಥ ದಿನವನ್ನು ಹೇಗೆ ನಾವು ವಿಶೇಷವಾದಂಥ ಪವಿತ್ರವಾದಂಥ ದಿನ ಅಂತ ಕರೀತೇವೆ, ಭಾಷೆಗಳ ಆಧಾರದಲ್ಲಿ, ಭೌಗೋಳಿಕದ ಆಧಾರದಲ್ಲಿ ಭಾವನಾತ್ಮಕತೆಯ ಸಂಕೇತವಾಗಿರುವಂಥ ಗಣರಾಜ್ಯ ದಿನ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ನವೆಂಬರ್ 26 ಕೂಡ ನಮಗೆ ಅತ್ಯಂತ ಪವಿತ್ರವಾದಂಥ ದಿನ. ನಮ್ಮ ಸಂವಿಧಾನವನ್ನು ವಿದ್ಯುಕ್ತವಾಗಿ ಅಂಗೀಕಾರ ಮಾಡಿಕೊಂಡಂಥ ಈ ದಿನ ಭಾರತೀಯರೆಲ್ಲರಿಗೂ ಕೂಡ ಒಂದು ಹೊಸ ಚೈತನ್ಯವನ್ನು ಮೂಡಿಸಿದಂಥ ದಿನ. ನಮಗೆಲ್ಲ ತಿಳಿದಿರ್ಬೋದು, ಸ್ವಾತಂತ್ರ್ಯ ಬಂದ ನಂತರ ಅವತ್ತಿನ ಏನು ಸಂದರ್ಭಗಳಲ್ಲಿ ನಮ್ಮ ದೇಶದಲ್ಲಿ ಒಂದು ಕಡೆ ಬಡತನ ಇತ್ತು, ಸಾಮಾಜಿಕ ಪಿಡುಗುಗಳಿತ್ತು, ಹಲವಾರು ಮೂಢನಂಬಿಕೆಗಳಿತ್ತು, ಅನಕ್ಷರತೆ ಇತ್ತು. ಈ ರೀತಿಯಲ್ಲಿ ತಂತ್ರಜ್ಞಾನದಲ್ಲಿ ನಮ್ಮ ದೇಶ ಅಷ್ಟು ಮುಂದುವರೆದಿಲ್ಲ. ಆದರೂ ಕೂಡ ಅವತ್ತಿನ ಭಾರತೀಯ ಏನು ಮೌಲ್ಯಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ರಚನೆ ಮಾಡಿದಂಥ ಅನೇಕ ಮಹನೀಯರನ್ನು ನಾವೆಲ್ಲರೂ ನೆನೆಯಬೇಕಾಗತ್ತೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ, ಕೇವಲ ಒಬ್ಬರಿಗೆ ಮಾತ್ರ ಪ್ರಶ್ನೆ ಅನ್ವಯವಾಗುತ್ತೆ ಎಂಬುದು ನ್ಯಾಯವಾದದ್ದಲ್ಲ. ಸರ್ವರು ಸಮಾನರು ಎಂಬುದು ಸಂವಿಧಾನದ ಮೂಲ ತತ್ವವಾಗಿದೆ. ಜಾತಿ, ಧರ್ಮ, ವರ್ಣ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡುವಂತೆ ಮಾಡಿರೋದು ನಮ್ಮ ಸಂವಿಧಾನ ಎಂದರು. ಸಂವಿಧಾನದಲ್ಲಿ ನಾವು ನಮ್ಮ ಹಕ್ಕನ್ನ ಅರ್ಪಿಸಿದ್ದೇವೆ. ನಮ್ಮ ಹಕ್ಕನ್ನ, ನಮ್ಮ ಎಲ್ಲ ತರಹದ ಹಕ್ಕನ್ನ ಸರ್ಕಾರದ ಮೂಲಕ ಈ ಸಂವಿಧಾನ ರಚನೆ ಮಾಡಲಿಕ್ಕೆ ನಾವು ನಮ್ಮ ಹಕ್ಕನ್ನ ಕೊಟ್ಟಿದ್ದು. ಆ ಸರ್ಕಾರ ಈಗ ರೋಡ್ ಅಲ್ಲಿ ರೈಟ್ ಸೈಡ್ ಹೋಗಿ 18 ವರ್ಷ ಆದ ನಂತರ ಮದುವೆ ಮಾಡ್ಕೊಳ್ಳಿ, ಈ ತರ ಮಾಡಬೇಡಿ, ಈ ತರ ಮಾಡಬೇಕು ಅನ್ನುವ ಕಾನೂನುಗಳನ್ನ ನಿಮ್ಮ ಪರವಾಗಿ ತಂದಿದೆ. ಆ ಕಾನೂನುಗಳ ಮತ್ತು ಈ ಸಂವಿಧಾನದ ಆತ್ಮಸಾಕ್ಷಿ ಮತ್ತೆ ಹೃದಯವಂತ ಒಂದು ನಮ್ಮ ಸಮಾಜದಲ್ಲಿ ಆ ಹಕ್ಕನ್ನ ನಾವು ಕೊಟ್ಟಿರೋರು ನಾವೇ. ಅದಕ್ಕೆ ಕಾಪಾಡುವರು ಕೂಡ ಯಾರಿರ್ಬೇಕು? ಯಾಕೆ ಕಾಪಾಡಬೇಕು? ಆ ಹಕ್ಕು, ಆ ಸಂವಿಧಾನ, ಆ ಕಾನೂನು ಇಲ್ಲದೆ ಹೋದ್ರೆ ಬಲವಂತನು ಬಲಹೀನರ ಮೇಲೆ ಅತ್ಯಾಚಾರವನ್ನು ಮಾಡೇ ಮಾಡ್ತಾನೆ. ನಮ್ಮ ಒಂದು ಹಿತಕ್ಕೆ, ನಮ್ಮ ರಕ್ಷಣೆಗೆ ಬರುವುದು ಸಂವಿಧಾನ ಮಾತ್ರ, ಕಾನೂನು ವ್ಯವಸ್ಥೆ ಮಾತ್ರ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸಂವಿಧಾನ ಪೀಠಿಕೆಯನ್ನ ಬೋಧಿಸಿದ್ರು. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಸರ್ವಧರ್ಮ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅವಕಾಶ ಸಮಾನತೆ. ವೇದಿಕೆಯಲ್ಲಿ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ನಗರಸಭಾಧ್ಯಕ್ಷ ಎಂವಿ ಪ್ರಕಾಶ್, ಉಪಾಧ್ಯಕ್ಷ ಅರುಣ್, ಸಿದ್ದಲಿಂಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರೈತರ ಜಮೀನಿನ ಪಹಣಿಯಲ್ಲಿ ನಮೂದಿಸಿರುವ ವಕ್ಫ್ ಹೆಸರು ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಘದ ಕಾರ್ಯಕರ್ತರು ಪ್ರತಿಭಟನಾ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಿಸಿರುವುದರಿಂದ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ, ಕೂಡಲೇ ಹೆಸರು ಒತ್ತಾಯಿಸಿದರು. ಭತ್ತ ಖರೀದಿ ಕೇಂದ್ರಗಳನ್ನು ತೆರೆದು ರೈತರಿಂದ ಖರೀದಿ ಮಾಡುವ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಕೇಂದ್ರದ ದರದ ಜೊತೆಗೆ ರಾಜ್ಯ ಸರ್ಕಾರ 700 ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕು. ಭತ್ತ ಕಟಾವು ಯಂತ್ರದ ಬಾಡಿಗೆ ದರ ದುಬಾರಿಯಾಗಿರೋದ್ರಿಂದ ಕೃಷಿ ಇಲಾಖೆ ಏಕದರ ನಿಗದಿ ಮಾಡಬೇಕು. ಬೇಸಿಗೆ ಬೆಳೆ ಒಣಗದಂತೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಹರಿಸಲು ಮುಂದಾಗಬೇಕು. ಅರ್ಧಕ್ಕೆ ಸ್ಥಗಿತಗೊಂಡಿರುವ ವಿಸಿ ನಾಲೆ ಕಾಮಗಾರಿ ಪೂರ್ಣಗೊಳಿಸಬೇಕು. ಜೊತೆಗೆ ಉಪಕಾಲದಗಳನ್ನು ದುರಸ್ತಿಗೊಳಿಸಿ ಕೊನೆ ಭಾಗದ ಜಮೀನುಗಳಿಗೆ ನೀರು ಹರಿಸಲು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದರು. ನಾವು ಮನವಿ ಕೊಟ್ಟಿದ್ದೀವಿ. ಮೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನಮ್ಮ ನಿರೀಕ್ಷೆಯಂತೆ ನುರಿದಿಲ್ಲ. 2 ಲಕ್ಷ ಟನ್ ಹರಿದಿದ್ದಾರೆ ಅಷ್ಟೇ. ಇನ್ನು ಬೇಕಾದಷ್ಟು ಕಬ್ಬು, ರೈತರ ಕಬ್ಬು ಉಳ್ಕೊಂಡಿದೆ. ಅದನ್ನು ನುರಿಸೋದಕ್ಕೆ ಇವರು ವ್ಯವಸ್ಥೆ ಮಾಡಲಿಲ್ಲ. ಮಧ್ಯೆ ಒಂದು ಸರಿ ಹೋಗಿ ಚೇರ್ಮನ್ ಜೊತೆಲಿ ಮೀಟಿಂಗ್ ಮಾಡಿ ಹೇಳಿದ್ವಿ, ಇನ್ನೊಂದು 50,000 ಹರಿರಿ ಅಂತ.
ಒಪ್ಪಿಗೆ ಕೊಟ್ಟಿದ್ರು. ಈಗ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಸಕ್ಕರೆ ಕಾರ್ಖಾನೆ ನಿಲ್ಲಿಸಿದ್ದಾರೆ, ರೈತರ ಕಬ್ಬು ಬೆಳೆದು ನಿಂತಿದೆ. ಅದಕ್ಕೇನು ಅವರೇ ವ್ಯವಸ್ಥೆ ಮಾಡಬೇಕು. ಲಾಭ ತೋರಿಸಿದ್ದಾರೆ, ಲಾಭ ಬರ್ತದೆ. ಕೋಜನಲ್ಲಿ ಮತ್ತು ಮಲಾಸಸ್ ಇದರಲ್ಲೆಲ್ಲ ಬಂದಿದೆ, ಸಂತೋಷ. ಇನ್ನೂ 1 ಲಕ್ಷ ಕಬ್ಬು ಹರಿದಿದ್ರೆ ಇನ್ನೂ ಲಾಭ ಬರೋದು. ಅದನ್ನು ಸ್ಥಗಿತ ಮಾಡಿದ್ದಾರೆ. ಏನು ಕಾರ್ಮಿಕರ ತೊಂದರೆಯಿಂದ, ಕಬ್ಬು ಕಟಾವು ಮಾಡೋ ಕಾರ್ಮಿಕರ ತೊಂದರೆಯಿಂದ ಇದಕ್ಕೆ ಸರ್ಕಾರ ಕ್ರಮ ತಗೋಬೇಕು. ಮತ್ತು ವಿಫಲ ಆಗಿದೆ ಮೈಸೂರು ಕಾರ್ಖಾನೆ ಆಡಳಿತ, ವಿಫಲ ಆಗಿದೆ ರೈತರ ಕಬ್ಬು ಹರಿಯೋದ್ರಲ್ಲಿ. ಇನ್ನು ನೀರು KRS ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ನಾಳೆ ದುರಸ್ತಿ ಮಾಡ್ತೀವಿ ಅಂತ ಹೇಳಿ ಅರ್ಧಂಬರ್ಧ ಕೆಲಸ ಆಗಿದೆ. ಈಗ ನಮಗೆ ಮುಂದಿನ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು. ಆ ಕೆಲಸ ಯಾವಾಗ ಪೂರ್ಣ ಮಾಡ್ತಾರೆ ಅದನ್ನು ರೈತರಿಗೆ ತಿಳಿಸ್ಬೇಕು. ಯಾಕೆಂದರೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ದವ್ರಿಗೆಲ್ಲ ದುಡ್ಡು ಕೊಟ್ಟಿರ್ಬೇಕು ಅವರು. ಯಾಕೆಂದರೆ ಚುನಾವಣೆಗೆ ನಿಂತಿದ್ರು ಅವರು, ಆ ಮುಖಾಂತರ ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ. ನಾಳೆ ದಿವಸ ಟೈಮ್ ಕೊಟ್ಟಿರ್ತಾರೆ ಅವ್ರಿಗೆ, ಇಷ್ಟು ದಿವಸದಲ್ಲಿ ಆಗಬೇಕು ಅಂತ. ಅದು ಯಾವಾಗ ಪೂರ್ಣ ಮಾಡ್ತಾರೆ ಅನ್ನೋದು ನಮಗೆ ಜಿಲ್ಲಾಧಿಕಾರಿಗಳು ತಿಳಿಸ್ಬೇಕು. ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದನ್ನು ವಿರೋಧಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ಹರಿಯಾಣದ ಗಡಿಯಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು, ಈ ಕೂಡಲೇ ರೈತರ ಬೇಡಿಕೆಗಳಾದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಕಾನೂನು ಜಾರಿ, ಡಾಕ್ಟರ್ MS ಸ್ವಾಮಿನಾಥನ್ ವರದಿಯಂತೆ ಕನಿಷ್ಠ ಬೆಂಬಲ ಬೆಲೆ, ರೈತರ ಸಂಪೂರ್ಣ ಸಾಲ ಮನ್ನಾ, ಫಸಲ್ ಬಿಮಾ ಬೆಳೆ ವಿಮೆ ಪದ್ಧತಿ ನೀತಿ ಬದಲಾವಣೆ, 60 ವರ್ಷ ಪೂರೈಸಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿದರು. ಕೂಡಲೇ ರೈತರ ಸಮಸ್ಯೆಗಳನ್ನ ಧರಣಿ ಕುಂತಿರೋರು, ನಮ್ಮ ಪರವಾಗಿ ಕುಂತಿರ್ತಕ್ಕಂಥ ಧರಣಿಯವರು ಏನು ಕುಂತಿದ್ದಾರೆ, ಧರಣಿ ಕುಂತಿದ್ದಾರೆ ದಲೈಬಾರ್ ಅವರು, ಅವ್ರಿಗೆ ಬೆಂಬಲಿಸಿ ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಕೂಡಲೇ ನೀವು ಮಧ್ಯಪ್ರವೇಶ ಮಾಡಿ ಅದನ್ನು ಬಗೆಹರಿಸುವಲ್ಲಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ರಾಷ್ಟ್ರಪತಿಗಳಿಗೆ. ಮತ್ತು ಇವೊಂದು ಮಂಡ್ಯ ಜಿಲ್ಲೆಯಲ್ಲಿ ಏನು ಭತ್ತ ಕಟಾವು ಬಂದಿದೆ, ಕಟಾವು ಯಂತ್ರದ್ದು ದುಬಾರಿ ಆಗಿದೆ ಬೆಲೆ, ಮತ್ತು ಖರೀದಿ ಕೇಂದ್ರ ಇನ್ನೂ ತೆರೆದಿಲ್ಲ. ಖರೀದಿ ಕೇಂದ್ರನ ತೆರೆದು ಭತ್ತಕ್ಕೆ ಮತ್ತು ಕಟಾವು ಯಂತ್ರಗಳಿಗೆ ದರ ನಿಗದಿ ಮಾಡಿ ಭತ್ತದ ಕಟಾವಿಗೆ ಅನುವು ಮಾಡಿಕೊಡಬೇಕು. ಕೂಡಲೇ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಇದನ್ನ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ರೈತ ಸಂಘದ ಪರವಾಗಿ ನಾವು ಅವ್ರಿಗೆ ಮಾಡ್ತೀವಿ. ಸಂಘದ ಅಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ಕಾರ್ಯದರ್ಶಿ S ಮಂಜೇಶ್ ಗೌಡ, ಉಪಾಧ್ಯಕ್ಷ K ನಾಗೇಂದ್ರ ಸ್ವಾಮಿ, ಸೋಶಿ ಪ್ರಕಾಶ್, HJ ಪ್ರಭುಲಿಂಗು, L ಸುರೇಶ್, ಬಸವರಾಜು, KJ ಉಮೇಶ್, ಅಣ್ಣೂರು ಮಹೇಂದ್ರ ನೇತೃತ್ವವನ್ನು ವಹಿಸಿದರು. HD ದೇವೇಗೌಡ, HD ಕುಮಾರಸ್ವಾಮಿ ಇರುವ ತನಕ ಪ್ರಾದೇಶಿಕ ಪಕ್ಷ JDS ಖರೀದಿ ಮಾಡೋದಕ್ಕೆ ಆಗಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷ ಇರಬಹುದು, ಸಾರ್ವಜನಿಕ ಜೀವನ, ವೈಯಕ್ತಿಕ ಜೀವನ ಇರಬಹುದು, ಏಳು ಬೀಳು ಸಹಜ. ನ್ಯೂಟನ್ ಲಾ ಇದ್ದಂತೆ ಕೆಳಗಿರುವವರು ಮೇಲೇಳಬಹುದು, ಮೇಲಿದ್ದವರು ಕೆಳಗೆ ಬೀಳಬಹುದು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ NDA ಅಭ್ಯರ್ಥಿ ಆಗಬೇಕು ಅಂತ HD ಕುಮಾರಸ್ವಾಮಿ ಅವರು BJP ರಾಷ್ಟ್ರಾಧ್ಯಕ್ಷ JP ನಡ್ಡಾ ಜೊತೆ ಚರ್ಚೆ ಮಾಡ್ತಾ ಇದ್ರು. ಅಷ್ಟರಲ್ಲಿ BJP ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಪಕ್ಷದ ಕಾರ್ಯಕರ್ತರ ಒತ್ತಡದಿಂದ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಬೇಕಾಗಿ ಬಂತು. ಚುನಾವಣೆಯಲ್ಲಿ ಸೋತಿದ್ರು ನಿಖಿಲ್ ಅವರನ್ನ ಯುವ ನಾಯಕನಾಗಿ ಮುಂದೆ ಜನರು ಆಶೀರ್ವಾದ ಮಾಡ್ತಾರೆ. ಪ್ರಾದೇಶಿಕ ಪಕ್ಷ ಮುಳುಗಿಸ್ತೇವೆ, ಮುಳುಗೇ ಹೋಯ್ತು ಅಂತಾರೆ. 19 ಶಾಸಕರನ್ನ ರಾಜ್ಯದ ಜನರು ಕೊಟ್ಟಿಲ್ವೇ? ಭ್ರಮೆಯಲ್ಲಿರಬೇಡಿ, JDSಗೆ ಶಕ್ತಿ ಇದೆ. ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ಯವಹಾರವನ್ನು ಮುಚ್ಚಿಕೊಂಡಿದ್ದಾರೆ ಎಂದರು. ರಾಜ್ಯದ ಜನ, ಯುವಕ ಸ್ನೇಹಿತರು, ತಾಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ, ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ. ಚುನಾವಣೆ ಸೋತಿರ್ಬೋದು, ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ, ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ, ಮುಳುಗೇ ಹೋಯ್ತು. 2023ರಲ್ಲಿ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ. ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ನಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ 19 ಸೀಟ್ಗಳನ್ನು ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ.
ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಬಯಸ್ತೀನಿ, ಭ್ರಮೆಯಲ್ಲಿರಬೇಡಿ. ಇವತ್ತು ಗ್ಯಾರಂಟಿಯ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಿದೆ. ಸ್ನೇಹಿತರೆ, ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು, ಎಲ್ಲಿವರೆಗೆ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು, ನಿಖಿಲ್ರವರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ, ಅಲ್ಲಿವರೆಗೂ ಕೂಡ ಯಾರೂ ಈ ಪ್ರಾದೇಶಿಕ ಪಕ್ಷವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಇದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ. ಶಾಸಕರದ್ದು ಬೇರೆ, ಬರೀ ಕಾರ್ಯಕರ್ತನ ಅನ್ಕೊಂಡಿದ್ರೆ. ಸ್ನೇಹಿತರೆ, ನಿಮ್ಮ ಮೂಲಕ ಇಲ್ಲಿವರೆಗೆ ನಾನು ಯಾವತ್ತೂ ಕೂಡ ನನ್ನ ನಾಯಕರು ಅಂತಲೇ ಹೇಳ್ಕೊ ಬಂದಿದ್ದೀನಿ. ಇವತ್ತು ಕೂಡ ಅದೇ ಭಾವನೆಯಲ್ಲಿದ್ದೀವಿ. ನಿಮ್ಮ ಮೂಲಕ ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಾವೇನಾದ್ರು ತಪ್ಪು ಮಾಡಿದರೆ ಪಕ್ಷದ ವೇದಿಕೆಯಲ್ಲಿ ಕರೆದು ನಮ್ಮನ್ನು ಕಪಾಲ್ ಕೊಡೆಯುವಂಥ ಹಕ್ಕು ಅವ್ರಿಗಿದೆ. ಮಾಡಿ ತಪ್ಪು ಮಾಡಿದರೆ, ಆದರೆ ಸಾರ್ವಜನಿಕವಾಗಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮನ್ನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದನ್ನ ಮಾಡಬೇಡಿ ಅಂತೇಳಿ ನಿಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಮದ್ದೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ತಾಲೂಕು ರವೀಶ್ ಅಧ್ಯಕ್ಷ, ಟಿಡಿ ಸತೀಶ್ ಕುಮಾರ್ ಕಾರ್ಯದರ್ಶಿ, ಟಿಎಲ್ ಸುರೇಶ್ ಖಜಾಂಚಿ, ಪಿ ಪೂರ್ಣಚಂದ್ರ ರಾಜ್ಯ ಪರಿಷತ್ ಕಾರ್ಯದರ್ಶಿ ಅವರು ನೂತನ ಪದಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಪಟ್ಟಣದ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಪದಗ್ರಹಣ ಕಾರ್ಯಕ್ರಮದ ವೇಳೆ ಶಾಸಕ ಕೆಎಂ ಉದಯ್ ಅವರ ಅಧ್ಯಕ್ಷತೆಯಲ್ಲಿ ನೂತನ ಪದಾಧಿಕಾರಿಗಳು ಅಧಿಕಾರವನ್ನು ಸ್ವೀಕರಿಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘಕ್ಕೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಸ್ಥಳೀಯ ಶಾಸಕ ಕೆಎಂ ಉದಯ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಅಭಿನಂದಿಸಿ ಗೌರವಿಸಿದರು. ನೌಕರರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಕೆಎಂ ಉದಯ್, ಸರ್ಕಾರಿ ನೌಕರರು ಶ್ರದ್ಧೆ, ಪ್ರಾಮಾಣಿಕತೆ, ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವುದರ ಮೂಲಕ ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ನಿರ್ವಹಿಸಬೇಕು ಅಂತ ಕಿವಿಮಾತು ಹೇಳಿದರು. ನೌಕರರು ಯಾವುದೇ ಪಕ್ಷಕ್ಕೆ ಸೀಮಿತವಾಗದೆ ತಾಲೂಕು ಅಭಿವೃದ್ಧಿಗೆ ಕೈಜೋಡಿಸುವ ಜೊತೆಗೆ ಮೂಲ ಸೌಲಭ್ಯಗಳಿಗೂ ಹೆಚ್ಚಿನ ಆದ್ಯತೆ ನೀಡುವಂತೆ ಮತ್ತು ಸರ್ಕಾರದಿಂದ ಸಿಗುವ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮೊಟ್ಟಿಗೆ ಕೈಜೋಡಿಸಿ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಮನವಿ ಮಾಡಿದರು. ನೌಕರರ ಸಂಘದ ಚುನಾವಣೆ ಮೊದಲನೇ ಬಾರಿ ಆಗಿದೆ. ಹಲವಾರು ನಿರ್ದೇಶಕರು ಅವಿರೋಧವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳಲ್ಲಿ ಕೆರೆ ಬೆಳೆಯಷ್ಟು ಚುನಾವಣೆ ನಡೆದು ಆಯ್ಕೆಯಾಗಿದೆ. ಒಟ್ಟಾರೆಯಾಗಿ ಇವತ್ತು ಎಲ್ಲರೂ ಇಲ್ಲಿ ಬಂದು ಸೇರಿದ್ದೀರ. ಮೊದಲನೇದಾಗಿ ನೂತನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ನಿರ್ದೇಶಕರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಸರ್ಕಾರಿ ಅಧಿಕಾರಿಗಳು ಯಾರ ಆಸ್ತಿನೂ ಅಲ್ಲ, ಯಾರ ಸ್ವತ್ತು ಅಲ್ಲ, ಯಾರ ಪಕ್ಷದವರೂ ಅಲ್ಲ. ಏನೋ ಸಮಯ ಸಂದರ್ಭಕ್ಕೆ ಬಂದಾಗೆ ಆಗಿದ್ದಾಗೆ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತೀವಿ. ಇಲ್ಲಿ
ಇವೆಲ್ಲರೂ ಕೂಡ ಯಾರು ಹಿಂದೆ ಎಲ್ಲೆಲ್ಲಿ ಗುರುತಿಸ್ಕೊಂಡಿದ್ರು ಪರವಾಗಿದ್ರು ಏನಿದ್ರು ಇನ್ನು ಮುಂದೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನೀವೆಲ್ಲರೂ ಕೂಡ ಈ ಒಂದು ತಾಲೂಕಿನ ಹಿತದೃಷ್ಟಿಯಿಂದ, ಬಡ ಜನತೆಯ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಇವೆಲ್ಲ ವಿಷಯವನ್ನ ಮರೆತು ನೀವು ನಮ್ಮಗಳ ತರ ರಾಜಕಾರಣ ಯೋಚನೆ ಮಾಡಬೇಡಿ. ಒಳ್ಳೇದು ಮಾಡಲಿಕ್ಕೆ ಮತ್ತು ಈ ತಾಲೂಕಿನ ಅಭಿವೃದ್ಧಿ ಮಾಡಲಿಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ನನ್ನ ಜೊತೆ ಸಹಕಾರವನ್ನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್, ಬಿಇಒ ಸಿಎಚ್ ಕಾಳಿರಯ್ಯ, ವಿವಿಧ ಇಲಾಖೆಯ ಅಧಿಕಾರಿಗಳಾದ ಶಿವರಂಜೇಗೌಡ, ತಮ್ಮೇಗೌಡ, ಪರಮೇಶ್, ನಾರಾಯಣ್, ರಮೇಶ್, ಉಮೇಶ್, ಮಂಜುನಾಥ್ ಸೇರಿದಂತೆ ಪದಾಧಿಕಾರಿಗಳು ಮತ್ತು ನೌಕರರು ಹಾಜರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಹಾಗೂ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಪುರಸಭೆಯ ಅಂಬೇಡ್ಕರ್ ಪ್ರತಿಮೆ ಬಳಿ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಸಂವಿಧಾನದ ಪೀಠಿಕೆಯನ್ನ ನೌಕರರಿಗೆ ಪ್ರಮಾಣ ವಚನ ನೀಡಿದರು. ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಮಾನಮಾನ. ಬಳಿಕ ಪುರಸಭೆಯ ಉಪಾಧ್ಯಕ್ಷ ಟಿಆರ್ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಅಂಬೇಡ್ಕರ್ ಪ್ರತಿಮೆ ಬಳಿ ದಲಿತ ಸಂಘಟನೆ ಮುಖಂಡರು ಹಾಗೂ ಪುರಸಭಾ ಸದಸ್ಯರುಗಳು ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕುವ ಮೂಲಕ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಡೆ ಕಾರ್ತಿಕ ಮಂಗಳವಾರದ ಇಂದು ಮಳವಳ್ಳಿ ತಾಲೂಕು ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಮಾರಮ್ಮ ದೇವಿಯ ವಿಶೇಷ ಪೂಜೆ, 4,000ಕ್ಕೂ ಹೆಚ್ಚು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಭಕ್ತಾದಿಗಳು 4,000ಕ್ಕೂ ಹೆಚ್ಚು ಜನ ಬಂದು ಊಟವನ್ನು ಸೇವಿಸಿದರು. ಮಾರಮ್ಮನ ಕೃಪಾ ಕಟಾಕ್ಷದಿಂದ ಇವತ್ತು ಕಡೆ ಕಾರ್ತಿಕೆ ಆಗಿರೋದ್ರಿಂದ ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರಿಂದ ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಅನ್ನ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ. ಮಾರಮ್ಮ ದೇವಿಗೆ 4ನೇ ವರ್ಷದ ಪ್ರಯುಕ್ತ ನಡೀತಾ ಇದೆ. ನಮ್ಮ ಯುವಕ ಮಿತ್ರರು ಎಲ್ಲ ಸೇರಿ ಒಗ್ಗಟ್ಟಿಂದ ಗ್ರಾಮದಲ್ಲಿ ಮಾರಮ್ಮ ದೇವಿಯ ಈ ಪರನ ಪ್ರತಿ ವರ್ಷ ನೆರವೇರಿಸಬೇಕು ಅಂತ ಎಲ್ಲರೂ ಮಾತನಾಡಿ ಯಜಮಾನರುಗಳು ಕೂಡ ಅದಕ್ಕೆ ಸಹಕರಿಸಿ ಇವತ್ತುವರೆಗೂ ಸಂತೃಪ್ತಿಯಿಂದ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಈ ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಭಗವಂತ 3,000 ರಿಂದ 4,000 ಜನ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆನ ಮಾಡ್ತಾ ಇದೆ. ಪ್ರತಿ ವರ್ಷ ಗ್ರಾಮದ ನಾಡಗೌಡ ಲೋಕೇಶ್, ಯಜಮಾನರುಗಳಾದ ಸ್ವಾಮಿಗೌಡ, ರುದ್ರೇಗೌಡ, ಮಂಚೇಗೌಡ, ಬಸವೇಗೌಡ, ವೀರಣ್ಣ, ಮಂಜು, ಮರಿಗೌಡ, ಚೆನ್ನೇಗೌಡ, ಕನ್ನಡ ಸೇನೆ ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೀರೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೀರೇಶ್, ಗ್ರಾಮದ ಯುವಕರು, ಯಜಮಾನರುಗಳು ಭಾಗವಹಿಸಿದರು. ಜೈ ಕರ್ನಾಟಕ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಚಿಂತನಾ ಲಹರಿ ಕಾರ್ಯಕ್ರಮ ನಗರದ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕನ್ನಡ ಭಾಷೆಯ ಬಗ್ಗೆ ನಮ್ಮಲ್ಲಿರುವ ಪ್ರೀತಿಯನ್ನ ತೋರ್ಪಡಿಸಲು ಸಾಧ್ಯವಿಲ್ಲ. ಇತರೆ ಭಾಷೆಗಳ ಮೇಲೆ ಹಿಡಿತವಿರುವ ಮಂದಿ ಕನ್ನಡವನ್ನ ದ್ವಿತೀಯ ಭಾಷೆಯಾಗಿ ಪರಿಗಣಿಸ್ತಾ ಇರೋದು ವಿಷಾದನೀಯ. ಕನ್ನಡ ಭಾಷೆಗೆ 2,500 ವರ್ಷಗಳ ಇತಿಹಾಸವಿದೆ. ನಾಡಿನ ಉದ್ದಗಲಕ್ಕೆ ಭಾಷೆಯನ್ನು ಹರಡುವಲ್ಲಿ ಕವಿ ಸಾಹಿತಿಗಳನ್ನು ನೆನಪು ಮಾಡಿಕೊಳ್ಳಬೇಕು. ಯಾವುದೇ ಭಾಷೆಯಾದರೂ ಬದುಕನ್ನು ಸಾಗಿಸಬಹುದು. ಕನ್ನಡ ಮಾತನಾಡುವವರಿಗೆ ಇತರೆ ಭಾಷೆಯ ಮೇಲೆ ಹಿಡಿತವಿರದ ಕಾರಣ ಕನ್ನಡ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಇತರ ಭಾಷೆ ಮಾತನಾಡುವವರು ಕನ್ನಡ ದ್ವಿತೀಯ ಭಾಷೆಯಾಗಿ ಪರಿಗಣಿಸುತ್ತಿದ್ದೇವೆ ಅಂತ ಹೇಳಿದರು. ನಮ್ಮ ವೃತ್ತಿಗಳ ಮುಖಾಂತರವಾಗಿ ನಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದೀವಿ.
ಆದರೆ ನಮ್ಮ ಅಂತರಂಗದ ಧ್ವನಿಯಾಗಿರುವಂತಹ ಕನ್ನಡದ ಬಗ್ಗೆ ನಮಗೆಷ್ಟು ಪ್ರೀತಿ ಇದೆ ಈ ಪ್ರಶ್ನೆಯನ್ನು ಹಾಕಿದಾಗ ಬಹುಶಃ ಖಂಡಿತಕ್ಕೂ ಉತ್ತರ ಕೊಡಲಿಕ್ಕೆ ಕಷ್ಟವಾಗುತ್ತೆ. ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಯಾರು ಕನ್ನಡ ಮಾತಾಡ್ತಾರಂದರೆ ಯಾರಿಗೆ ಬೇರೆ ಭಾಷೆಗಳು ಬರೋದಿಲ್ವೋ ಅವರು ಮಾತ್ರ ಕನ್ನಡ ಮಾತಾಡುವಂಥವ್ರು. ಇತರ ಭಾಷೆಗಳು ಬಂದು ಅಂತಾದರೆ ನಮಗೆ ಕನ್ನಡ ಮತ್ತೆ ದ್ವಿತೀಯ ಭಾಷೆಯಾಗಿ ಮಾತ್ರ ನಾವು ಪರಿಗಣಿಸ್ತಾ ಇದ್ದೀವಿ. ನನ್ನನ್ನು ಸೇರಿಸಿಕೊಂಡಾಗೆ ಬಹುಶಃ ಇಲ್ಲಿರುವ ನಾವೆಲ್ಲ ಹೆತ್ತವರು ನಮ್ಮ ಮಕ್ಕಳನ್ನು ಸೇರಿಸಿರುವಂಥದ್ದು ಆಂಗ್ಲ ಮಾಧ್ಯಮ ಶಾಲೆಗೆ ಮಾತ್ರ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತು, ನಾಳೆ ವೃತ್ತಿಪರವಾಗಿ ಒಂದು ದೊಡ್ಡ ಬದುಕನ್ನು ಸಾಗಿಸಬೇಕಾದರೆ ಇಂಗ್ಲಿಷ್ ಭಾಷೆ ಈ ನಮ್ಮ ದೇಶದಲ್ಲಿ ಅನಿವಾರ್ಯವಾಗಿದೆ ಅಂತ. ಯಾವುದ್ಯಾವುದೋ ಭಾಷೆಗಳ ಬಗ್ಗೆ ನಾವು ಏನೇನೋ ಮಾತಾಡಲಿಕ್ಕೆ ಹೋಗ್ತೀವಿ. ಇನ್ನು ಲಯನ್ಸ್ ಅಧ್ಯಕ್ಷ KT ಹನುಮಂತು ಅವರು ಬದುಕು ಸಾರ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಸಂಘಟನೆಗಳು ಇಲ್ಲದಿದ್ದರೆ ಕನ್ನಡ ಭಾಷೆ ಬಳಕೆ ಉಳಿವು ಸಾಧ್ಯವಾಗ್ತಾ ಇರಲಿಲ್ಲ. ಕನ್ನಡ ರಾಜ್ಯೋತ್ಸವ ಒಂದು ದಿನದ ಆಚರಣೆಗೆ ಸೀಮಿತವಾಗಿರಬಾರ್ದು. ರಾಜ್ಯದಲ್ಲಿ 7 ಕೋಟಿ ಜನತೆ ಇದ್ದು ಪ್ರತಿಯೊಬ್ಬರೂ ಕನ್ನಡ ಉಳಿಸಿ ಬೆಳೆಸಲು ಮುಂದಾಗಬೇಕು ಅಂತ ಸಲಹೆ ನೀಡಿದರು. ಈ ರೀತಿ ಸಂಘಟನೆಗಳು ಇಲ್ಲ ಅಂತಂದ್ರೆ ಇಲ್ಲೂ ಕೂಡ ಕನ್ನಡ ಮಾತಾಡಿ ಹೋಗ್ತಾ ಇತ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ. ಕನ್ನಡ ಏನೋ ಒಂದು ಹಬ್ಬದ ರೀತಿ ಆಚರಣೆ ಮಾಡೋದಲ್ಲ, ಕನ್ನಡವನ್ನು ನಾವು ಯಾವ ರೀತಿ ಉಳಿಸಿ ಬೆಳೆಸಬೇಕು ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗಬೇಕು. ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ನಾರಾಯಣ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದ್ದು, ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕು. ಈ ನಿಟ್ಟಿನಲ್ಲಿ ಪ್ರತಿ ವಾರ್ಡ್ ಹಾಗೂ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಸಂಘಟನೆ ಮಾಡ್ತಾ ಇದೆ ಅಂತ ಹೇಳಿದರು. ಕನ್ನಡ ರಾಜ್ಯೋತ್ಸವ ಹಾಗೂ ಸಮ್ಮೇಳನದ ಅಂಗವಾಗಿ ಸಂಘಟನೆಯು ಕನ್ನಡ ವ್ಯಾಕರಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಭಾಷಣ ಸ್ಪರ್ಧೆ ಆಯೋಜಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಗ್ತಾ ಇದೆ ಅಂತ ಹೇಳಿದರು. ನಾವು ಈ ಕಾರ್ಯಕ್ರಮನ ನಾವು ತುಂಬಾ ದಿವಸದೇನಿಲ್ಲ, ಹೋದ ಮಂಗಳವಾರ ನಮ್ಮ ಸಭೆಯಲ್ಲಿ ಎಲ್ಲ ಅಧ್ಯಕ್ಷರುಗಳ ಮೇರೆಗೆ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಮೊನ್ನೆ ಸಂಜೆಯಿಂದ ಇದನ್ನ ಏರ್ಪಾಡು ಮಾಡ್ತೀವಿ. ಮೊನ್ನೆ ಸಂಜೆಯಿಂದ ಏರ್ಪಾಡು ಮಾಡಿದ್ರು ಒಂದು ದಿನದ ಕೆಲಸ ಇಷ್ಟು ದೊಡ್ಡ ಬಾವುಟವನ್ನು ಹೊಲಿಸುವಂತ ಕೆಲಸ ಅದು. ಅದಕ್ಕೆ ನಮ್ಮ ಜೈ ಸರ್ ನನ್ನ ಜೊತೆಲೆ ಮೊನ್ನೆ ಸಂಜೆಯಿಂದನೂ ಕೂಡ ರಾತ್ರಿನೂ ಕೂಡ ನಾವು ಎಷ್ಟೊತ್ತು ಮಾಡೋದು ನಮ್ಗೆ ಗೊತ್ತಿಲ್ಲ, ಈ ಬಾವುಟ ಹೊಲಿಸಲೇಬೇಕು ಕಟ್ಟಲೇಬೇಕು ಇವತ್ತು ಅಂತೇಳಿ. ಅಂದರೆ ನಮಗೆ ಒಂದು ಉತ್ಸಾಹ, ಇದೊಂದು ಬಾವುಟ ನಾವು ಕಟ್ಟಬೇಕು ಅಂತೇಳಿ. ಅದು ಸರಿಯಾದ ರೀತಿಯಲ್ಲಿ ಕಟ್ತಾ ಇದ್ರೆ ಅದು ಮುಂದೆ ಈಗ ನಮ್ಗೆ ಅನುಭವ ಇರೋದು ಯಾವ ರೀತಿ ಕಟ್ಟಬೇಕು ಅಂತ ನೆಕ್ಸ್ಟ್ ನಾವು ಅದನ್ನು ಕಟ್ಕೊಳ್ತೀವಿ. ಅದಲ್ಲದೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಬೇಕು ಅಂದಾಗ ನನಗೆ ಇಂದಿರಾ ಅವರು, ತನುಜಾ ಅವರು, ಮಂಜುಳಾ ಅವರು ಭಾಳ ಅವರೇ ನಿನ್ನೆ ಮೀಟಿಂಗ್ ಬಂದು ಎಲ್ಲರೂ ನಾವು ಈ ರೀತಿ ಮಾಡೋಣ ಈಗ ಮಾಡೋಣ ಅಂತೇಳಿ ಬಂದರು. ಮತ್ತು ಇಲ್ಲಿ ನಮ್ಮ ಪಕ್ಕದ ವಾರ್ಡ್ನ ಅಧ್ಯಕ್ಷರಾದ ಸರಿತಾ ಅವರು, ಇನ್ನೂ ತುಂಬ ನಮ್ಮೆಲ್ಲ ಅಧ್ಯಕ್ಷರುಗಳು ಇದ್ದಾರೆ. ಇಲ್ಲಿ ನಮ್ಮ ಬಿ ಡಿ ಪುರಸಮ್ಮನವರು ಎಲ್ಲರನ್ನೂ ಕೂಡ ಇಲ್ಲಿ ಕರೆ ಮಾಡಿ ಕರೆದಿದ್ದಾರೆ. ಯಾಕೋ ಗೊತ್ತಿಲ್ಲ ಅಧ್ಯಕ್ಷರುಗಳು, ನಾನು ಹೇಳ್ತೀನಿ ನಿಮ್ಮ ವಾರ್ಡವರು ಕೂಡ ಬಂದರೆ ನೀವು ಕಾರ್ಯಕ್ರಮ ನೋಡಿದ್ರೆ ನೆಕ್ಸ್ಟ್ ಮಾಡೋಕ್ಕೆ ಸಾಧ್ಯ. ಕಾರ್ಯಕ್ರಮದ ಅಂಗವಾಗಿ ಬಡಾವಣೆಯ ಮಹಿಳೆಯರು ತಮ್ಮ ಮನೆ ಎದುರು ಬಿಡಿಸಿದ್ದ ರಂಗೋಲಿ ಗಮನ ಸೆಳೆದರು. ಕನ್ನಡ ವ್ಯಾಕರಣ ಸ್ಪರ್ಧೆಯಲ್ಲಿ ಶ್ರೀಯುತ ಎ ನೈದಿಲೆ ಹರ್ಷಿತ್ ಬಹುಮಾನವನ್ನು ಪಡೆದುಕೊಂಡರು. ಗ್ರಾಮ ಪಂಚಾಯತ್ ಸದಸ್ಯ ಲೋಕೇಶ್, ಸಂಘಟನೆಯ ಮುಖಂಡರಾದ ಸಾದಿಕ್ ಅಹಮದ್, ನವೀನ್, ನರಸಿಂಹ, ಬಸವರಾಜು ಸೇರಿದಂತೆ ಹಲವರು ಭಾಗವಹಿಸಿದರು. ಬುದನೂರು ಗ್ರಾಮದ ಬೇಲೂರು ರಸ್ತೆಯ ಗದ್ದೆ ಬಯಲಿನಲ್ಲಿ ಫ್ಲೋ ಕೆಫೆ ಎಂಬ ಹುಕ್ಕಾ ಬಾರ್ನಲ್ಲಿ ಅಪ್ರಾಪ್ತರು ಅಕ್ರಮವಾಗಿ ಒಳಪ್ರವೇಶಿಸಿ ಕಳವು ಮಾಡಿದ್ದಲ್ಲದೆ ಹುಕ್ಕಾ ಸೇವನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಕ್ಕಾ ಮಾರಾಟಕ್ಕೆ ಬೆಂಬಲಿಸಿದ್ದವರ ಬಂಧಿಸಿ ತನಿಖೆ ನಡೆಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಸಾಮಾಜಿಕ ಹೋರಾಟಗಾರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡ ಬಿಕೆ ಸತೀಶ್ ಆಗ್ರಹಿಸಿದರು. ಕರುನಾಡ ಸೇವಕರು ಸಂಘಟನೆಯ ಮೈಸೂರು ವಿಭಾಗೀಯ ಅಧ್ಯಕ್ಷ ಎಂಪಿ ನಾಗಣ್ಣಗೌಡ ಮಾತನಾಡಿ, ಅಪ್ರಾಪ್ತರ ಮೊಬೈಲ್ ವಶಕ್ಕೆ ಪಡೆದು ಸಾಂತ್ವನ ಕೇಂದ್ರಕ್ಕೆ ಕಳಿಸಬೇಕಾದ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಲ್ಲಿ ವೈಫಲ್ಯವನ್ನು ತೋರಿದೆ. ಪೊಲೀಸ್ ಇಲಾಖೆ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಅಕ್ರಮದ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ದೂರಿದರು. ಈ ಪ್ರಕರಣ ಸಂಬಂಧ ವೈಫಲ್ಯ ತೋರಿದ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಬುದನೂರು ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ತತ್ಕ್ಷಣ ಅಪ್ರಾಪ್ತ ಬಾಲಕರ ಮೊಬೈಲ್ ವಶಕ್ಕೆ ಪಡಿಬೇಕು, ಹೆಚ್ಚಿನ ಮಟ್ಟದ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಅನುಮತಿ ಕೊಟ್ಟಿರ್ತಕ್ಕಂಥ ಜಾಗ ಸರ್ಕಾರಿ ಗೋಮಾಳ. ಗೋಮಾಳದಲ್ಲಿ ಅನುಮತಿ ಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ. ಅದೇನೋ ಕೊಡಬೇಕು ಅಂತಿದ್ರೆ ಅದು ಅನ್ಲೇಷನ್ ಆಗಬೇಕು, ಅದು ವಾಣಿಜ್ಯ ಉದ್ದೇಶ ಬಳಕೆಯಾಗಬೇಕು ಅಂತ ಹೇಳಿದ್ರೆ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನ ಪಾಲಿಸಬೇಕಾಗಿತ್ತು. ಮೂಲಭೂತವಾಗಿ ಗ್ರಾಮ ಪಂಚಾಯತಿ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಒಂದು, ಮತ್ತು ಗ್ರಾಮ ಪಂಚಾಯತಿ ಕೈಗೊಂಡಿರ್ತಕ್ಕಂಥ ನಿರ್ಣಯ ಏನಿದೆಯೋ ಸದಸ್ಯರಿಗೆ ಕಾನೂನಿನ ಪಾಠವನ್ನು ಹೇಳ್ಕೊಡ್ಬೇಕಂತ ಪಿಡಿಒ ತನ್ನ ಜವಾಬ್ದಾರಿಯನ್ನು ಮರೆತು ಕಾನೂನು ಬಾಹಿರವಾಗಿರ್ತಕ್ಕಂಥ ನಿರ್ಣಯವನ್ನ ಬೆಂಬಲಿಸಿರ್ತಕ್ಕಂಥದ್ದು ಎರಡನೇ ತಪ್ಪು. ಮುಂದುವರೆದ ಏನಾಗ್ತಿದೆ ಅಂತಂದ್ರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟಾದ್ಮೇಲೆ ಕೂಡ
ಯಾವುದೇ ಥರದಲ್ಲಿ ಅದನ್ನ ಸೀಜ್ ಮಾಡ್ತಕ್ಕಂಥದ್ದಾಗ್ಲಿ, ಮತ್ತೆ ಯಾರು ಹುಕ್ಕಾ ಸೇವನೆಯನ್ನು ಮಾಡತಕ್ಕಂಥ ಅಪ್ರಾಪ್ತರಿದ್ದಾರೆ ಅವರ ಮೊಬೈಲನ್ನು ವಶಕ್ಕೆ ಕೊಡೋದು ಮತ್ತು ಅವರನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆ. ಮೊದಲಿಗೆ ಏನಾಗ್ತಿದೆ, ಇವತ್ತು ಯಾರು ದೂರುದಾರರು ಸಮಾಜದ ಈ ಸಾಮಾಜಿಕ ಅನಿಷ್ಟಗಳನ್ನ ತಡಿಬೇಕು ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸತೀಶ್ ಬಿಕೆ ಅವರು, ಅವ್ರ ಮೇಲೆ ಒಂದು ಸುಳ್ಳು ದೂರು ದಾಖಲಿಸೋದಕ್ಕೆ ಅಪ್ರಾಪ್ತರ ಮೂಲಕವಾಗಿ ಒಂದು ಪೊಲೀಸ್ ಫೋನ್ ಅನ್ನ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ, ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಪೊಲೀಸರು ಸರಿಯಾದ ಕ್ರಮವನ್ನು ತಗೊಂಡಿದ್ರೆ ಇದರಲ್ಲಿ ಈ ಪ್ರಕರಣ ಈ ಮಟ್ಟಕ್ಕೆ ಹೋಗ್ತಿರಲಿಲ್ಲ. ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪೊಲೀಸ್ ವೈಫಲ್ಯ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ನಾವು ಈ ಗೋಷ್ಠಿ ಮೂಲಕ ಏನ್ ಹೇಳ್ತೀವಿ ಅಂದ್ರೆ, ಜಿಲ್ಲಾಡಳಿತಕ್ಕೆ ಜಿಲ್ಲೆಯಲ್ಲಿ ಈಗಾಗಲೇ ಅಕ್ರಮವಾಗಿ ಬೆಟ್ಟಿಂಗು, ಇಸ್ಪೀಟ್ ಜೂಜುಗಳು ಮತ್ತೆ ಈ ರೀತಿ ಹುಕ್ಕಾ ಸೇವನೆ ಆಗಿರ್ಬೋದು, ಗಾಂಜಾ ಮಾರಾಟಗಳ ಮೂಲಕ ಇಡೀ ಜಿಲ್ಲೆಯಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಈಗಾಗಲೇ ನಾವೆಲ್ಲೂ ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ. ಮಾಧ್ಯಮಗಳು ಕೂಡ ಸಾಕಷ್ಟು ಬೆಳಕನ್ನು ಚೆಲ್ಲಿ ವರದಿಯನ್ನು ಕೂಡ ಮಾಡಿದಾಗ ಪೊಲೀಸ್ ಇಲಾಖೆ ವಿಶೇಷವಾಗಿ ಎಚ್ಚೆತ್ತುಕೊಳ್ಳಬೇಕು. ಯಾರಾದ್ರೂ ದೂರು ಕೊಟ್ಟರೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಮತ್ತೆ ಅದಕ್ಕೆ ಕಾನೂನು ಕ್ರಮವನ್ನು ಮಾಡ್ತಕ್ಕಂಥದ್ದು ಆಗಬೇಕಾಗಿತ್ತು. ಇಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಏನಿದೆಯೋ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನನಗೆಲ್ಲ ಒಂದು ಅನ್ಸ್ತಕ್ಕಂಥದ್ದು ಈ ಹುಕ್ಕಾ ಮಾರಾಟ ಮಾಡ್ತಕ್ಕಂಥವ್ರ ಜೊತೆಗೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕ್ರಮಗಳನ್ನೇ ಮಾಡಿಲ್ಲ ಅವರು. ಹಾಗಾಗಿ ನಾವು ಈ ಮೂಲಕ ಒತ್ತಾಯ ಮಾಡ್ತಕ್ಕಂಥ ಏನಂತ ಹೇಳಿದ್ರೆ, ಒಂದು ಈಗ ಪೊಲೀಸ್ ಇಲಾಖೆ ಇಮಿಡಿಯೇಟ್ ಆಗಿ ಮೊಬೈಲ್ ಅನ್ನ ವಶಕ್ಕೆ ಪಡಿಬೇಕು, ಮತ್ತೆ ಆ ಅಪ್ರಾಪ್ತರಿಗೆ ಒಂದು ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು. ಜೊತೆಗೆ ಈಗ ಅಲ್ಲಿ ಏನು ಕಾನೂನು ಬಾಹಿರವಾಗಿ ನಿರ್ಣಯ ಮಾಡಿರ್ತಕ್ಕಂಥ PDO ಇದ್ದಾರೋ ಆ PDO ಮೇಲೆ ಕ್ರಮ ಆಗಬೇಕು. ಯಾಕಂದ್ರೆ ನಾಳೆ ಇನ್ನೊಂದು ನಿರ್ಣಯ ಆಗುತ್ತೆ ಗ್ರಾಮ ಪಂಚಾಯತಿನಲ್ಲಿ ಕಾನೂನು ಬಾಹಿರವಾಗಿ, ಅದಕ್ಕೆಲ್ಲ ಸಮ್ಮತಿ ಕೊಡಕ್ಕೆ ಆಗೋದಿಲ್ಲ. ಅದನ್ನ ಕಾನೂನು ಪಾಠವನ್ನು ಹೇಳ್ಕೊಡ್ಬೇಕಂತ ಜವಾಬ್ದಾರಿ PDO ಮೇಲಿದೆ. ಹಾಗಾಗಿ PDO ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ. ಮತ್ತೆ ಈ ಪೊಲೀಸ್ ಇಲಾಖೆ ವೈಫಲ್ಯ ಏನಿತ್ತು, ವೈಫಲ್ಯ ನಾವು ಈಗಾಗಲೇ ಹೇಳಿದ್ವಿ. ಮೊನ್ನೆ ತ್ಯಾಗರಾಜ್ ಅಂತೇಳಿ ಒಬ್ಬ ಯುವಕ ಸಾಲಕ್ಕೆ ಎದುರ್ಕೊಂಡು ಹೋಗಿ ಜೂಜಾಡಿ ರೈಲು ತಲೆ ಕೊಟ್ಟಾಗ ಸಾಲಗಾರರು ಹೋಗಿ ಅಲ್ಲಿ ಎಲ್ಲೋಗಿದ್ದಾರೆ ಅಂದ್ರೆ, ಅವ್ನು ಫಸ್ಟ್ ಸಾಯಲಿಕ್ಕೆ 1 ಅವರ್ ಮುಂಚೆ ವಿಡಿಯೋ ಮಾಡಿ FB ಹಾಕಿದ್ದಾನೆ ಫೇಸ್ಬುಕ್ ಅಲ್ಲಿ. ಈ ಸತ್ತೋಗ್ಬಿಟ್ರೆ ದುಡ್ಡು ಬರಲ್ಲ ಅಂತ ಹೇಳಿ ಸಾಲಗಾರಲ್ಲ ಇಲ್ಲಿ ಬಂದ್ರೆ ರೋಡ್ ಪೊಲೀಸ್ ಸ್ಟೇಷನ್ ಬಂದ್ರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಲೊಕೇಶನ್ ಟ್ರ್ಯಾಕರ್ ಹಾಕ್ಬಿಟ್ಟು ಅವ್ನು ಎಲ್ಲೋ ಅಂತ ಹುಡ್ಕೊಳಕ್ ಹೋಗ್ತಾರೆ. ಸತ್ತವರ ಕುಟುಂಬದವ್ರು ಬಂದು ಕೊಟ್ಟಿಲ್ಲ, ರಿಲೇಟಿವ್ ಕೊಟ್ಟಿಲ್ಲ, ಫ್ರೆಂಡ್ಸ್ ಕೊಟ್ಟಿಲ್ಲ, ಸಾಲಗಾರಗೋಸ್ಕರ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ. ಗ್ರಾಮಾಂತರ ಪೊಲೀಸ್ ಠಾಣೆ ಈ ಲೊಕೇಶನ್ ಟ್ರ್ಯಾಕ್ ಮಾಡ್ಬೇಕಿರ್ತಕ್ಕಂಥದ್ದು, ಆರೋಪಿಗಳನ್ನ ಪತ್ತೆ ಮಾಡಕ್ಕೆ, ಅಪರಾಧಗಳನ್ನ ಪತ್ತೆ ಮಾಡಕ್ಕೆ, ಇವರು ಸಾಲಗಾರರಿಗೆ ಸಾಲ ರಿಕವರಿ ಮಾಡೋದಕ್ಕೆ ಪೊಲೀಸ್ ಠಾಣೆನ ಬಳಸ್ಕೊಳ್ತಾರೆ ಈ ಇನ್ಸ್ಪೆಕ್ಟರ್, ಈಗಿರ್ತಕ್ಕಂಥ ಇನ್ಸ್ಪೆಕ್ಟರ್. ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ಲೋಪ ಇದೆ. ಸೊ ಇಲ್ಲಿ ಈ ಪೊಲೀಸ್ ಅಧಿಕಾರಿಯನ್ನ ಅಮಾನತ್ ಮಾಡಬೇಕು. ಮುಖ್ಯವಾಗಿ ನಾವು ಡಿಮಾಂಡ್ ಮೊದಲಿಂದ ಕೇಳ್ತಿದ್ವಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವ್ರನ್ನ ಅಮಾನತ್ ಮಾಡಬೇಕು. ಈ ಪ್ರಕರಣದಲ್ಲಿ ತಕ್ಷಣಕ್ಕೆ ಆ ಮೊಬೈಲ್ನ ಸೀಜ್ ಮಾಡಬೇಕು. ಯಾಕಂದ್ರೆ ಈಗ ಹುಡುಗ 15-16 ವರ್ಷ ಹುಡುಗ, ಅವನು ನಾಳೆ ಏನಾದ್ರು ಕ್ರೈಮ್ ಮಾಡ್ಬೋದು. ಕ್ರೈಮ್ ಮಾಡಿದ್ರೆ ಬಾಲಾಪರಾಧಿ ಅಂತ ಆಗುತ್ತೆ. ಅವ್ರನ್ನ ಬಳಕೆ ಇವ್ರ ಹಿಂದೆ ಇರ್ತಕ್ಕಂಥದ್ದು ಈ ಹುಕ್ಕಾ ಬಾರ್ ಸೇವನೆ ಮತ್ತೆ ಈ ಮಾಫಿಯಾ ಇದೆಯಲ್ಲ, ಜೂಜು ಮತ್ತೆ ಬೆಟ್ಟಿಂಗ್ ಮಾಫಿಯಾ, ಅವರು ಇದೆಲ್ಲರೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ನೇರವಾಗಿ ಅವ್ರು ಬರ್ತಿಲ್ಲ, ಯಾಕಂದ್ರೆ ಅವ್ರು ನೇರವಾಗಿ ಬಂದ್ರೆ ನಮ್ಮ ಮೇಲೆ ಆರೋಪ ಬರುತ್ತೆ ಅಂತ ಹೇಳಿ ಈ ಅಪ್ರಾಪ್ತರನ್ನ ಇಟ್ಕೊಂಡು, ಈಗ ಅಮಾಯಕವಾಗಿರ್ತಕ್ಕಂಥ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಹೋರಾಟಗಾರನ ಬೆರೆಸ್ತಕ್ಕಂಥದ್ದು ಮತ್ತು ಅವ್ರು ಕೊಲೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ತಗೊಳ್ಬೇಕು. ಆ ಮೊಬೈಲ್ ಏನು ಫೋನ್ ಬೆದರಿಕೆ ಹಾಕಿದ್ರು ಮತ್ತೆ ವಿಡಿಯೋಗಳು ಸಂಗ್ರಹ ಆಗಿತ್ತು ಅದನ್ನು ಸೀಜ್ ಮಾಡಬೇಕು. ಹೆಚ್ಚಿನ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಮತ್ತೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಮುಂದೆ ಕೂಡ ಹಲವಾರು ವಿಷಯಗಳು ಒಳಗೊಂಡಂತೆ ಹಲವಾರು ವಿಷಯಗಳ ಬಗ್ಗೆ ನೆನೆಯಿಂದ ಆರಂಭ ಆಗಿದೆ. ಸೊ ಜಿಲ್ಲಾಡಳಿತ ಇದ್ರ ಬಗ್ಗೆ ಬೇಗನೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಗಂಗರಾಜು, ಕರವೇ ಶಿವರಾಮೇಗೌಡಪ್ಪನ, ಜಿಲ್ಲಾಧ್ಯಕ್ಷ ಜೈರಾಮ್, ಸುನೀಲ್ ಕುಳ್ಳ ಹಾಜರಿದ್ದರು. ಬಡವರ ಬಂಧು ಅಭಿಮಾನಿಗಳ ಸಂಘ ಪಡುವಾರಲ್ಲಿ ಮೈಸೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಸುಭಲಕ್ಷ್ಮಿ ಸಭಾಂಗಣ ಮಹಾಜನ ಪ್ರೌಢಶಾಲೆ ಜಯಲಕ್ಷ್ಮೀಪುರಂನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ವಯೋವೃದ್ಧರಿಗೆ ಸೀರೆ ವಿತರಣೆ ಹಾಗೂ ವಿಡೋ ಪೆನ್ಷನ್ ಆದೇಶದ ಪ್ರತಿಯನ್ನು ವಿತರಿಸಲಾಯಿತು. ನಂತರ ಭಾಗ್ಯ ಮಾದೇಶ್ ಹಾಗೂ ರವಿ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಇವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಅಂದ್ರೆ ಅದು ಒಂದು ಹಬ್ಬ. ಈ ಹಬ್ಬ ಪ್ರತಿ ಮನೆಗಳಲ್ಲಿಯೂ ಮನಸ್ಸಿನಲ್ಲಿಯೂ ಆಚರಿಸುವಂತಾಗಬೇಕು ಎಂದರು. ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ವಯೋವೃದ್ಧರಿಗೆ ಸೀರೆ ಹಾಗೂ ವಿಡೋ ಪೆನ್ಷನ್ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಇವತ್ತನ್ನೆಲ್ಲ ವಿಡೋ ಪೆನ್ಷನ್ ಸಹ ಪಾಪಣ್ಣ ಆಗಿರ್ಬೋದು ಅವರ ಟೀಮು
ಭಾಳ ಉತ್ಸಾಹದಿಂದ ಯಾರಿಗೆ ಒಂದು ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗಲಿಲ್ಲ ಅಂತ ಅದನ್ನು ಇವರು ಓಡಾಡಿ ಎಲ್ಲರಿಗೂ ಸವಲತ್ತನ್ನು ಕೊಡಿಸ್ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಎನಿ ಟೈಮ್ ಯಾವಾಗಲೂ ಓಡಾಡಿಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಜೊತೆಗೂ ಸಹ ಅವರು ಯಾವಾಗಲೂ ಏನೇ ಕೆಲಸ ಇದ್ರು, ನಾವು ಏನಾದ್ರು ಕೆಲಸ ಹೇಳಿದ್ರು ಸಹ ಅವರು ಅಚ್ಚುಕಟ್ಟಾಗಿ ಅವ್ರ ಕೆಲಸನ ಮಾಡ್ತಾರೆ. ಅದೇ ರೀತಿ ಮೇಡಮ್ ಹೆಸರು ಮರ್ಬಿಟ್ಟೆ, ಸಾರಿ, ಸುಜಾತ ಮೇಡಮ್ ಪ್ರಾಂಶುಪಾಲರು, ಅವ್ರಿಗೂ ಸಹ ನನ್ನ ವಂದನೆಗಳನ್ನ ತಿಳಿಸ್ತಾ, ಈ ಸ್ಕೂಲಲ್ಲಿ ನಾನು 3ನೇ ಸಾರಿ ಬರ್ತಾ ಇರೋದು. ತುಂಬ ನಮಗೆ ಖುಷಿ ಆಗುತ್ತೆ ಮೇಡಮ್ ಹೆಸರು ಹೇಳಬೇಕು ಅಂತಂದರೆ. ಅಷ್ಟು ಅಚ್ಚುಕಟ್ಟಾಗಿ ಅವರು ಸಹ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸ್ಕೂಲಲ್ಲಿ. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶುಭಾಶಯ ಕೋರ್ತಾ, ಎಲ್ಲರಿಗೂ ಸಹ ನಮ್ಮ ಕನ್ನಡ ಭಾಷೆ ಅಂದರೆ ಭಾಳ ಖುಷಿ. ಯಾಕೆ ಅಂದರೆ ನಮ್ಮ ನಾಡಲ್ಲಿ ಕನ್ನಡ ಹಬ್ಬನ ನಾವು ಕನ್ನಡ ರಾಜ್ಯೋತ್ಸವ ಹಬ್ಬವಾಗಿ ನಾವು ಆಚರಿಸ್ತೀವಿ, ಭಾಳ ಖುಷಿಯಿಂದ ಆಚರಿಸ್ತೀವಿ. ತಾವು ಸಹ ನಮ್ಮ ಕರ್ನಾಟಕದಲ್ಲಿ ಯಾರು ಕನ್ನಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಕನ್ನಡ ಬರಲ್ಲ ಅಂತ ಅಂದರೆ ಅವ್ರಿಗೆ ಕನ್ನಡನ ಕಲಿಸ್ಕೊಡಿ. ನೀವು ಭಾಳ ಖುಷಿಯಿಂದ ಕನ್ನಡ ಈಸಿ ಕಲಿಯೋದಕ್ಕೆ ನೀವು ಸಹ ಯಾರು ನಿಮ್ಮ ಫ್ರೆಂಡ್ಸ್ ಕನ್ನಡ ಬರಲ್ಲ, ಬೇರೆ ಕಡೆಯಿಂದ ಬಂದು ಸ್ಕೂಲ್ ಸೇರ್ಕೊಂಡಿರ್ತಾರೆ, ಅವ್ರು ಕನ್ನಡ ಬರಲ್ಲ ಅಂದರೆ ಮಕ್ಕಳೇ ಅವ್ರಿಗೆ ಕನ್ನಡ ಭಾಷೆನ ಕಲಿಸಿ ಕನ್ನಡನ ಉಳಿಸೋಣ. ನಾವು ಕನ್ನಡ ಬರ್ತಾ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಈ ಒಂದು ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸ್ಕೂಲ್ಗೆ ಮಾರು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮಕ್ಕಳೇ ಸೈಲೆಂಟ್ ಆಗಿದ್ರೆ ನಾವು ಮಾತಾಡ್ತೀವಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಾವುಗಳೆಲ್ಲ ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಏನಕ್ಕೆ ನೀಡಬೇಕು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇದೇ ಕನ್ನಡ ಮಾಧ್ಯಮ ಶಾಲೆ ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಈ ಒಂದು ವೇದಿಕೆ ಮುಖಾಂತರ ನನಗೆ ಹೇಳಿ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಪ್ರೈವೇಟ್ ಕಾಲೇಜ್ಗಳು ಪ್ರೈವೇಟ್ ಹೈಸ್ಕೂಲ್ಗಳೆಲ್ಲ ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅನ್ನಿಸ್ಬೋದು ನಮಗೆ ಏನು ಅಂತ ಹೇಳಿದ್ರೆ ಎಲ್ಲ ಹೈಸ್ಕೂಲಲ್ಲಿ ಒಳ್ಳೆ ಫೆಸಿಲಿಟಿ ಇರ್ತದೆ, ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೊಳ್ಳೆ ಇದಿರ್ತದೆ ಅನ್ಕೋಬೋದು. ಆದರೆ ನಿಮಗೆ ಡೊನೇಷನ್ ಮತ್ತೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಕನ್ನಡ ಮಾಧ್ಯಮ ಅಂತ ಇದೆಯಲ್ಲ, ಕನ್ನಡಕ್ಕೆ ಇರುವಂತ ಶಕ್ತಿನ ಅದನ್ನ ಓದಿದಾಗ ಮಾಡಿದಾಗ ಬೆಳೆದಾಗಲೇ ಅದು ಅರ್ಥ ಗೊತ್ತಾಗುತ್ತೆ. ನಾವು ಕೂಡ ಕನ್ನಡದಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರು, ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಉಚ್ಚಾರಣೆ ಆಗೋದು, ವ್ಯಾಕರಣ ಆಗೋದು, ಇವನ್ನೆಲ್ಲ ತಿಳ್ಕೊ ಬಂದವರು. ತಾವು ಕೂಡ ತಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಯಾವುದೇ ಕಾರಣಕ್ಕೂ ನೀವು ಶಾಲೆಗೆ ತಪ್ಪಿಸ್ಕೋಬಾರ್ದು. ಮತ್ತೆ ಇನ್ನೊಂದೇನು, ಕನ್ನಡದಲ್ಲಿ ಹೆಚ್ಚಿನ 100ಕ್ಕೆ 98, 99 ಅಂಕ ಯಾವಾಗ ಪಡಿತೀರೋ ಅವಾಗ ನೀವು ಕನ್ನಡಿಗರಾಗಿ ಇನ್ನೂ ಹೆಚ್ಚಾಗಿ ಉಳ್ಕೋತೀರಾ ಅಂತ ಹೇಳಿ ಬಯಸ್ತೀನಿ. ಈ ಕಾರ್ಯಕ್ರಮಕ್ಕೆ ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಪಡುವಾರಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ವಕೀಲರಾದ ಮಹದೇವ್ ಕೃಷ್ಣ, ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಬಾಲಕೃಷ್ಣ, ನಿತಿನ್, ಪುರುಷೋತ್ತಮ್, ಸುರೇಶ್, ಮಹದೇಶ್, ದೇವೇಗೌಡ ಇನ್ನಿತರರು ಭಾಗವಹಿಸಿದರು. ಸಿಎಂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಹುನ್ನಾರವನ್ನು ಖಂಡಿಸಿ ಹಾಗೂ ಅಹಿಂದ ಸಮುದಾಯಗಳೆಲ್ಲ ಅವರ ಜೊತೆ ಇವೆ ಎಂಬ ಒಗ್ಗಟ್ಟು ಪ್ರದರ್ಶಿಸುವ ನಿಟ್ಟಿನಲ್ಲಿ ಡಿಸೆಂಬರ್ 5ರಂದು ಹಾಸನದಲ್ಲಿ ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಸ್ವಾಭಿಮಾನಿ ಸಭೆ ಆಯೋಜಿಸಲಾಗಿದೆ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ದಮನ ಮಾಡುವ ಕೆಲಸ ಬಿಜೆಪಿ ಹಾಗೂ ಜೆಡಿಎಸ್ ನಡೆಸಿವೆ. ಇದಕ್ಕಾಗಿ ವಾಲ್ಮೀಕಿ ಹಗರಣ, ಮುಡಾ ಹಗರಣ ಕೈಗೆತ್ತಿಕೊಂಡಿವೆ. ಅಲ್ಲದೆ ಪಾದಯಾತ್ರೆ ಸಹ ನಡೆಸಿದ್ರು. ಇತ್ತೀಚಿನ 3 ಉಪಚುನಾವಣೆಗಳಲ್ಲಿ ಮತದಾರರು ಈ 2 ವಿರೋಧ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಿವೆ ಎಂದರು. ಅಲ್ಲದೆ 2 ವಿರೋಧ ಪಕ್ಷಗಳು ದ್ವೇಷದ ರಾಜಕಾರಣ ಮಾಡುತ್ತಿವೆ. ಅಹಿಂದ ಸಮುದಾಯಗಳ ನೇತೃತ್ವ ಸಿದ್ದರಾಮಯ್ಯ ಅವರು ವಹಿಸಿರೋದೇ ಇದಕ್ಕೆ ಕಾರಣವಾಗಿದೆ. ಇವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಅಹಿಂದ ವರ್ಗವನ್ನ ಗುಲಾಮಗಿರಿಗೆ ತಳ್ಳುವ ಕೆಲಸ ಮಾಡ್ತಾ ಇದೆ. ಇದನ್ನು ವಿರೋಧಿಸಿ ಹಾಗೂ ಅಹಿಂದ ಸಮುದಾಯ ಒಗ್ಗಟ್ಟಿನಿಂದಿದೆ ಎಂಬುದನ್ನು ತೋರಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದ್ರು. ಇದೇ ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ನಾವೊಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅಹಿಂದ ಸಮುದಾಯಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಡಿಸೆಂಬರ್ 5ನೇ ತಾರೀಕು ಸುಮಾರು 2-2.5 ಲಕ್ಷ ಜನ ಅವತ್ತು ಸೇರಿ ಅದೊಂದು ಮಿನಿ ಸಿದ್ದರಾಮೋತ್ಸವ ಆಗ್ತದೆ. 2 ಲಕ್ಷಕ್ಕೂ ಹೆಚ್ಚು ಜನ ಅವತ್ತು ಆ ಸಮಾವೇಶದಲ್ಲಿ ಸೇರ್ತಾರೆ. ಈ ಸಮಾವೇಶದ ಉದ್ದೇಶ ಏನು, ಸಾಮಾಜಿಕ ನ್ಯಾಯದ ಪರವಾಗಿ, ಬಡವರ ಪರವಾಗಿ, ನಮ್ಮೆಲ್ಲ ಅಹಿಂದ ವರ್ಗಗಳ ಪರವಾಗಿ ಸಿದ್ದರಾಮಯ್ಯನವರು ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಯ್ನಲ್ಲಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡಬೇಕು ಈ ಅಹಿಂದ ಸಮುದಾಯಗಳು ಅಂತೇಳಿ ಅವ್ರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವ್ರ ವಿರುದ್ಧ BJP JDS ಮುಂದಿನ ಹುನ್ನಾರ ಮಾಡಿದ್ರೆ ಅದಕ್ಕೆ ತಕ್ಕ ಪಾಠವನ್ನು ಈ ಸಮಾವೇಶದ ಮೂಲಕ ನಾವು ಕೊಡುವಂಥ ಕೆಲಸ ಮಾಡ್ತೇವೆ. ನಾವು JDS ಮತ್ತು BJPಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ನೀವು ಯಾವತ್ತೂ ಕೂಡ ಇನ್ನು ಮುಂದೆ ದ್ವೇಷ ರಾಜಕಾರಣ ಮಾಡಬೇಡಿ, ನೀವೊಂದು ನೈತಿಕ ರಾಜಕಾರಣವನ್ನು ಮಾಡಬೇಕು ಅಂತ ಹೇಳ್ತಾ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಇದೇ
ಸಂಬಂಧವಾಗಿ 29ನೇ ತಾರೀಕು ಮೈಸೂರಿನಲ್ಲಿ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಆ ಸಭೆಯಲ್ಲಿ ಈ ಸಮಾವೇಶಕ್ಕೆ ಹೇಗೆ ನಾವು ಮೈಸೂರು ಭಾಗದಿಂದ ಸಮಾವೇಶಕ್ಕೆ ಜನವನ್ನು ಕರ್ಕೊಂಡು ಹೋಗಬೇಕು, ಅದರ ರೂಪರೇಷೆಗಳನ್ನ ನಾವು ತೀರ್ಮಾನ ಮಾಡ್ತೇವೆ. ಸುಮಾರು 7-8 ಜಿಲ್ಲೆಗಳಿಂದ ಇದೊಂದು ವಿಭಾಗೀಯ ಸಮಾವೇಶ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ, ತುಮಕೂರು ಮತ್ತು ಚಿಕ್ಕಮಗಳೂರು, ಬೆಂಗಳೂರು ನಗರ ಇಷ್ಟೂ ಜಿಲ್ಲೆಗಳ ಒಳಗೊಂಡಂತೆ ಕಾರ್ಯಕರ್ತರು, ಅಹಿಂದ ಸಮುದಾಯದ ಮುಖಂಡರುಗಳು ಆ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಮಾತ್ರ ಉದ್ದೇಶ ಅಂತಂದರೆ ಈ ಭಾಗಕ್ಕೆ ಅದು ಕೇಂದ್ರ ಸ್ಥಾನ ಆಗ್ತದೆ. ಸೊ ಆ ಕಡೆ ಅಲ್ಲಿ ಅಹಿಂದ ಸಂಘಟನೆಗಳ ಸ್ವಲ್ಪ ವೀಕ್ ಇದೆ. ಆ ಅಹಿಂದ ಸಂಘಟನೆಗಳು ಇನ್ನೂ ಹೆಚ್ಚು ಜಾಗೃತಿ ಮಾಡಬೇಕು, ಅಲ್ಲಿಂದ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಾವು ಹಾಸನದಲ್ಲೇ ಮಾಡ್ತಾ ಇರುವಂಥದ್ದು. ಅಹಿಂದ ಸಂಘಟನೆಯ ಮೊಗನ್ನಾಚಾರ್, ಲೋಕೇಶ್ ಕುಮಾರ್ ಮಾದಾಪುರ ಉಪಸ್ಥಿತರಿದ್ದರು. ಮೈಸೂರು ಹಿನಕಲ್ನ ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿಕೊಳ ಆವರಣದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಆಯೋಜಿಸಿದ್ದ 9ನೇ ವರ್ಷದ ಕಲ್ಯಾಣಿ ದೀಪೋತ್ಸವ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿಕೊಳ ಮತ್ತು ಹಿನಕಲ್ ಗ್ರಾಮದ ಅಭಿವೃದ್ಧಿ ಸಮಿತಿ ವತಿಯಿಂದ ನಡೆದ ಕಲ್ಯಾಣಿ ದೀಪೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಭಾಗವಹಿಸಿ ದೀಪ ಬೆಳಗಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಸಂಜೆ 7 ಗಂಟೆಗೆ ಕಲ್ಯಾಣಿ ಹಾಗೂ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಿದ್ದಂತೆ ಆಕರ್ಷಣೀಯವಾಗಿ ಕಲ್ಯಾಣಿ ಸುತ್ತಲೂ ಜೋಡಿಸಿದ್ದ ಸಾವಿರಾರು ದೀಪಗಳನ್ನು ಬೆಳಗಿಸಲಾಯಿತು. ಸ್ವಾಮಿ ರಂಗೋಲಿ ಚಿತ್ತಾಕರ್ಷಣೆಯೊಂದಿಗೆ ರಂಗೋಲಿ ಕೂಡ ಕಂಗೊಳಿಸುತ್ತಿದ್ದು ಕಲ್ಯಾಣಿ ಆವರಣದಲ್ಲಿ ದೀಪಗಳು ಪ್ರಜ್ವಲಿಸಿದವು. ಕಲ್ಯಾಣಿ ದೀಪೋತ್ಸವಕ್ಕೆ ಚಾಲನೆ ನೀಡಿದ ಹುಟ್ಟಗಳ್ಳಿ ನಗರಸಭೆ ಪೌರಾಯುಕ್ತ ಬಿಎನ್ ಚಂದ್ರಶೇಖರ್ ಮಾತನಾಡಿ, ಹಿನಕಲ್ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷ ಕಲ್ಯಾಣಿ ದೀಪೋತ್ಸವವನ್ನು ಆಚರಿಸುತ್ತಾ ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಕಲ್ಯಾಣಿ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುತ್ತೆ ಎಂದರು. ಮತ್ತು ಕಲ್ಯಾಣಿ ಅಭಿವೃದ್ಧಿಯ ಸಮಿತಿಯ ವತಿಯಿಂದ ಕಡೆ ಕಾರ್ತಿಕ ಮಾಸದ ಈ ಒಂದು ಲಕ್ಷ ದೀಪೋತ್ಸವವನ್ನು ನಾವು ಹೀಗೆ 9ನೇ ಒಂದು ಲಕ್ಷ ದೀಪೋತ್ಸವವನ್ನು ಪೂಜಾ ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ. ಸುಮಾರು ಹಿನಕಲ್ ಗ್ರಾಮದ ಅಕ್ಕಪಕ್ಕದ ವಿಜಯನಗರ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಹೀಗೆ ಎಲ್ಲ ಬಡಾವಣೆಯ ನಿವಾಸಿಗಳು ಬಂದು ಇವತ್ತು ಪೂಜೆ ಪುರಸ್ಕಾರದಲ್ಲಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ದೇವರ ಪರವಾಗಿ ನನ್ನೇಶ್ವರ ಸ್ವಾಮಿಯ ಪರವಾಗಿ ಅವರಿಗೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಇವತ್ತು ಅವರಿಗೆ ಕೋರ್ಕೊಳ್ತಾ, ಹಾಗೆ ಹಿನಕಲ್ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಈ ನನ್ನೇಶ್ವರ ಸ್ವಾಮಿಯ ಒಳ್ಳೇದು ಮಾಡಲಿ, ಸುಖ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ನಾನು ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ವರ್ಷದಿಂದ ವರ್ಷಕ್ಕೆ ನಮ್ಮ ಹಿನಕಲ್ ನನ್ನೇಶ್ವರ ಕಲ್ಯಾಣಿಯ ದೀಪೋತ್ಸವ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಾಗಿ ನಡೆಯೋದಕ್ಕೆ ಆ ನನ್ನೇಶ್ವರನ ಒಂದು ಶಕ್ತಿ ಕಾರಣ ಅಂತ ಅಂದರೆ ತಪ್ಪಾಗಲಾರ್ದು. ನಾವು ಏನು ಒಂದು ವರ್ಷದ ಕೆಲಸವನ್ನು ಪೂರ್ವಭಾವಿಯಾಗಿ ಒಂದು 15 ದಿವಸ ಮುಂಚಿತವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ. ಯಾವುದೇ ದಾನಿಗಳಾದರೂ ಕೂಡ ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಥೇಚ್ಛವಾಗಿ ಸಹಾಯವನ್ನು ಮಾಡ್ತಾರೆ. ಅವರಿಗೆಲ್ಲ ನನ್ನೇಶ್ವರ ಸ್ವಾಮಿ ಅವರಿಗೆ ಅಭಿವೃದ್ಧಿ ಪಡಿಸಲಿ ಅಂತ ನಾವು ಈ ಮುಖಾಂತರ ಭಗವಂತ ನನ್ನೇಶ್ವರಲ್ಲಿ ಕೇಳ್ಕೊತಾ ಇದ್ದೀವಿ. ಸರ್, ಇವತ್ತು ನಮ್ಮ ಹಿನಕಲ್ ಗ್ರಾಮದಲ್ಲಿ ಇವತ್ತು ಈ ಸತತವಾಗಿ 9ನೇ ವರ್ಷದ ಏನಿವತ್ತು ಲಕ್ಷ ದೀಪೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಮಿತಿಯಿಂದ ಶುರುವಿನಲ್ಲಿ ನಾವು 1 ಕ್ವಿಂಟಲ್ ಅಕ್ಕಿ ನಾವು ಪ್ರಸಾದ ಮಾಡ್ತಿದ್ದೋ, ಇವತ್ತಿಗೆ 12 ಕ್ವಿಂಟಲ್ಗೆ ಬಂದಿದ್ದೀವಿ. ಅಂದರೆ 9ನೇ ವರ್ಷಕ್ಕೆ ಹೆಚ್ಚು ಕಮ್ಮಿ 10 ರಿಂದ 15 ಸಾವಿರ ಜನ ಬಂದು ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಎಲ್ಲ ದಾನಿಗಳು, ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡ್ತಿರೋದು ಒಂದು ಕಾರಣ ಇದೆ. ನನ್ನೇಶ್ವರ ಸ್ವಾಮಿ ಆ ದಾನಿಗಳಿಗೆಲ್ಲ ಒಳ್ಳೇದು ಮಾಡಲಿ. ಶ್ರೀ ನನ್ನೇಶ್ವರ ಸ್ವಾಮಿ ದೇವರ ಕಲ್ಯಾಣಿಯ ಮತ್ತು ಹಿನಕಲ್ ಗ್ರಾಮದ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಲೋಹಿತ್ ವಿ ಅರಸ್, ಅಧ್ಯಕ್ಷ HC ರಾಜು, ಹಿರಿಯ ಮುಖಂಡ ಎ ಪಾಪಣ್ಣ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಕೇಶ್ ಪಾಪಣ್ಣ, ಸಮಿತಿಯ ಕಾರ್ಯಾಧ್ಯಕ್ಷರಾದ ಹೊನ್ನಪ್ಪ ಕೆಂಪನಾಯಕ, ಉಪಾಧ್ಯಕ್ಷರಾದ ಈಶ್ವರಪ್ಪ, ವೆಂಕಟೇಶ್, ಜವರೇಗೌಡ, ಹಿನಕಲ್ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೇಬಲ್ ಪಾಪಣ್ಣ, ಖಜಾಂಚಿ ಹಿನಕಲ್ ಗಣೇಶ್, ಸಹ ಕಾರ್ಯದರ್ಶಿಗಳಾದ KG ನಾಗರಾಜ್, ಶ್ರೀನಿವಾಸ್, ಜಯರಮೇಶ್, ಶಿವಕುಮಾರ್, ಗ್ರಾಮಸ್ಥರಾದ ನೀಲಕಂಠಪ್ಪ, ಸಿ ಸ್ವಾಮಿ, ಮಿಲ್ ಸ್ವಾಮಿ, ವಾಟರ್ ರಾಜು, ಹೇಮಂತ್ ಕುಮಾರ್, ನಾಗನಹಳ್ಳಿ ರೇವಣ್ಣ, ವೆಂಕಟೇಶ್, ಮಲ್ಲೇಶ್, ಮಂಜುನಾಥ್, ಮಹದೇವ್, ಪ್ರಶಾಂತ್, HB ಜಗದೀಶ್, HB ಹೊನ್ನಪ್ಪ, ಲೋಕೇಶ್, ಪರಮೇಶ್, ಮಹೇಶ್,
ಶಿವಕುಮಾರ್, ನೇಹಾ ನೈನಾ, ಯುವ ಕಾಂಗ್ರೆಸ್ ಮುಖಂಡ ನಿಶಾಂತ್ ಪಟೇಲ್ ಇನ್ನಿತರರು ಭಾಗಿಯಾಗಿದ್ದರು. ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸ್ಮರಣಾರ್ಥ ಪ್ರಥಮ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ 6ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣದ ಟಿಎಂ ಹೊಸೂರು ಗೇಟ್ ಬಳಿ ನಾಡ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಬಳಿ ನಟ ದಿವಂಗತ ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ ನಾಡ ಕುಸ್ತಿ ಪಂದ್ಯಾವಳಿಗೆ ದಿವಂಗತ ಅಂಬರೀಷ್ ಅವರ ಸುಪುತ್ರರಾದ ಅಭಿಷೇಕ್ ಅಂಬರೀಷ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಗರಡಿ ಮನೆಗಳು ಒಂದೊಂದಾಗಿ ಕಡಿಮೆಯಾಗ್ತಾ ಇವೆ. ಅವುಗಳಿಗೆ ಮರುಜೀವ ಬರಬೇಕಾದ್ರೆ ಯುವಕರು ಕುಸ್ತಿ ಕಲೆಯನ್ನು ಆಸಕ್ತಿ ಬೆಳೆಸಿಕೊಳ್ಳಬೇಕು. ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢವಾಗಿರುತ್ತೆ. ಶಾಲಾ ಕಾಲೇಜುಗಳಲ್ಲಿ ಕುಸ್ತಿ ತರಬೇತಿ ನೀಡಬೇಕು ಅಂತ ತಿಳಿಸಿದರು. ತುಂಬಾನೇ ಖುಷಿ ಆಯಿತು. ಯಾಕಂದ್ರೆ ಈ ಒಂದು ಕುಸ್ತಿ ಅನ್ನೋ ಒಂದು ಕ್ರೀಡೆ ಅನ್ನೋದು ತುಂಬಾ ಶ್ರೇಷ್ಠತೆ. ಅದಾದ್ಮೇಲೆ ಏನಂದ್ರೆ ನಮ್ಮ ನಾಡು, ನಮ್ಮ ದೇಶ ಈ ಒಂದು ಕ್ರೀಡೆಯಲ್ಲಿ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದೆ. ಕುಸ್ತಿ ಆಡೋದಂದ್ರೆ ಸುಲಭ ಅಲ್ಲ. ಈಗ ನಾನು ಪೈಲ್ವಾನ್ ತರ ಕಾಣ್ತೀನಿ. ನಾನು ಬಹುಶಃ ನೋಡ್ರಿ ಏನ್ ಹೇಳ್ತಿದ್ದೆ ಅಂದ್ರೆ ಕುಸ್ತಿ ಆಡೋದು ಅಂತ ಸುಲಭವಾದಂತಲ್ಲ. ಯಾಕಂದ್ರೆ ನಾನು ಇಲ್ಲಿ ಯಾರೋ ಹೇಳ್ತಿದ್ರು ಏನಣ್ಣ ಪೈಲ್ವಾನ್ ತರ ಕಾಣಿಸ್ತೀಯ ಅಂತ. ಹೌದು, ನಾನು ಪೈಲ್ವಾನ್ ತರ ಕಾಣ್ಬೋದೇನೋ. ಮದುವೆ ಮೇಲೆ ಹಾಗಾದ್ರೆ ಒಂದೇ ಸೆಕೆಂಡ್ಗೆ ಉಲ್ಟಾ ಡಬಲ್ಸ್ ಮಲಗಿಸ್ಬಿಡ್ತಾರೆ. ಏನು ತುಂಬಾ ವಿಶೇಷವಾದಂತ ಒಂದು ಕ್ಷೇತ್ರ. ಮತ್ತೆ ಏನ್ ಹೇಳಕ್ ಹೋಗ್ಬೇಕು ಅಂತ, ಈಗ ಮೊದಲನೇ ವರ್ಷ ಮಾಡ್ತಾ ಇದ್ದೀರಾ. ಕರ್ನಾಟಕ ಕಾರ್ಮಿಕರ ವೇದಿಕೆ ಕಡೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲ ಇಲ್ಲಿ ಏನಕ್ಕೆ ಬರ್ತೀವಿ ಅಂದ್ರೆ, ಪಾಪ ತುಂಬಾ ಕಷ್ಟಪಟ್ಟು ದೂರ ಬೇರೆ ಬೇರೆ ಊರಿಂದೆಲ್ಲ ಬಂದು ಇಲ್ಲಿ ಅವರ ಒಂದು ಇದರಲ್ಲಿ ಇಲ್ಲೊಂದು ಹೆಸರು ಗಳಿಸ್ಕೋಬೇಕು ಅಥವಾ ಒಂದು ಮುಂದೆ ಬೆಳಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ. ಈ ಮಣ್ಣಲ್ಲಿ ಕುಸ್ತಿ ಆಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ನಾವೆಲ್ಲರೂ ಸೇರಿ ಪ್ರೋತ್ಸಾಹ ನೀಡಬೇಕು. ಅವ್ರ ಬೆನ್ನು ತಟ್ಟಿ ಅವ್ರನ್ನ ಬೆಳೆಸ್ಬೇಕು ಅಂತ ನನ್ನ ಜೊತೆ ಕೂಡ ನೀವೆಲ್ಲರೂ ಕೈ ಸೇರಿಸ್ತೀರಾ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಕುಸ್ತಿ ಪಂದ್ಯಾವಳಿಯ ಆಯೋಜಕರಾದ ಇಂದ್ರಕುಮಾರ್ ಎಂ ಶೆಟ್ಟಹಳ್ಳಿ ಮಾತನಾಡಿ, ಮೈಸೂರಿನ ಪವನ್ ಮತ್ತು ಬಲ್ಲೇನಹಳ್ಳಿಯ ಹರ್ಷ ಅವರ ನಡುವೆ ನಡೆದಂತಹ ಕುಸ್ತಿಯಲ್ಲಿ ಹರ್ಷ ಅವರನ್ನ ಪವನ್ ಕೆಲವೇ ಕ್ಷಣಗಳಲ್ಲಿ ಚೆಕ್ ಮಾಡಿ ಗೆಲುವಿನ ನಗೆ ಬೀರಿದ್ರು. ಪಂದ್ಯಾವಳಿಯಲ್ಲಿ 300ಕ್ಕೂ ಹೆಚ್ಚು ಕುಸ್ತಿಪಟುಗಳು, ಮಹಿಳಾ ಕುಸ್ತಿಪಟುಗಳು ಗೆಲುವಿಗಾಗಿ ಸೆಣಸಾಟ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಪೈಲ್ವಾನ್ಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಪಂದ್ಯಾವಳಿಗೆ ಸಹಕರಿಸಿದ ಶ್ರೀರಂಗಪಟ್ಟಣದ ತಾಲೂಕಿನ ಹಾಗೂ ಎಂ ಶೆಟ್ಟಹಳ್ಳಿ ಮತ್ತು ಕೆ ಶೆಟ್ಟಹಳ್ಳಿ ಗ್ರಾಮಸ್ಥರಿಗೆ ಮತ್ತು ಟಿಎಂ ಹೊಸೂರು ಗ್ರಾಮಸ್ಥರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಿದರು. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಬಿಜೆಪಿ ಮುಖಂಡರಾದ ಸಚ್ಚಿದಾನಂದ, ಲಿಂಗರಾಜು, ಎಚ್ಪಿ ಮಹೇಶ್, ಅಧ್ಯಕ್ಷರು ಅಂಬರೀಷ್ ಅಭಿಮಾನಿಗಳ ಸಂಘ, ಬಿಜಿ ಕುಮಾರ್, ಶ್ರೀರಂಗಪಟ್ಟಣ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಮಹದೇವು, ಮಹೇಶ್, ಕರಿಗೌಡ, ರಾಮಚಂದ್ರ, ಪಾಪಣ್ಣ ಹಾಜರಿದ್ದರು. ಟಿಎಂ ಹೊಸೂರು ಗೇಟ್ನಲ್ಲಿ ನಾಡ ಕುಸ್ತಿ ಪಂದ್ಯಾವಳಿಯನ್ನು, ರಾಜ್ಯ ಮಟ್ಟದ ನಾಡ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸ್ನೇಹಿತ ಮಿತ್ರರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮಹೇಶ್ ಅವರು, ಎಚ್ ಡಿ ಮಹಾದೇವರವರು, ಜಯಕುಮಾರ್ ಅವರು ಮತ್ತು ಭರ್ತೇಶ್ ಮಹೇಶ್ ಅವರ ರಾಮಚಂದ್ರ ಮತ್ತು ಇನ್ನಿತರ ಸ್ನೇಹಿತರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಈ ಕಾರ್ಯಕ್ರಮ ನಿಜವಾಗ್ಲೂ ನಮಗಂತ ಈಗ ನಮ್ಮ ಭಾಗದಲ್ಲಿ ಕುಸ್ತಿ ಅನ್ನೋದೇ ಗೊತ್ತಿರಲಿಲ್ಲ. ಹೊರಗಡೆ ಗಂಜಾಮ ಪಟ್ಟಣ ಆ ಕಡೆ ನೋಡ್ತಾ ಇದ್ವಿ. ಈ ಕಡೆ ನಮ್ಮ ಹಳ್ಳಿಗಳ ಭಾಗದಲ್ಲಿ ಇದೊಂದು ಕುಸ್ತಿ ನಿನ್ನೆ ಏರ್ಪಡಿಸಿದ್ದು. ಕಾರ್ಯಕ್ರಮ ಚೆನ್ನಾಗೂ ಆಗಿದೆ. SSLC ಮಕ್ಕಳು ಮತ್ತು PUC ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಸನ್ಮಾನ ಮಾಡಿದ್ವು. ಮತ್ತು ಹಳೆ ಕುಸ್ತಿ ಪೈಲ್ವಾನರುಗಳಿಗೆ ಸನ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸುಪುತ್ರ ಅಭಿಷೇಕ್ ಅಂಬರೀಷ್ ರವರು, ಅಂಬರೀಷ್ ಅವರ ಮಾಡಿದರು. ಮತ್ತು ಸಚ್ಚಿದಾನಂದ ಅವರು ಪೈಲ್ವಾನರುಗಳಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಪರೋಕ್ಷವಾಗಿ ಸಹಕರಿಸಿದ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಜನತೆಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕಡೆ ಕಾರ್ತಿಕ ಮಂಗಳವಾರದ ಇಂದು ಮಳವಳ್ಳಿ ತಾಲೂಕು ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಮಾರಮ್ಮ ದೇವಿಯ ವಿಶೇಷ ಪೂಜೆ, 4,000ಕ್ಕೂ ಹೆಚ್ಚು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಭಕ್ತಾದಿಗಳು 4,000ಕ್ಕೂ ಹೆಚ್ಚು ಜನ ಬಂದು ಊಟವನ್ನು ಸೇವಿಸಿದರು.
ಗ್ರಾಮದ ನಾಡಗೌಡ ಲೋಕೇಶ್, ಯಜಮಾನರುಗಳಾದ ಸ್ವಾಮಿಗೌಡ, ರುದ್ರೇಗೌಡ, ಮಂಚೇಗೌಡ, ಬಸವೇಗೌಡ, ವೀರಣ್ಣ, ಮಂಜು, ಮರಿಗೌಡ, ಚೆನ್ನೇಗೌಡ, ಕನ್ನಡ ಸೇನೆ ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೀರೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೀರೇಶ್, ಗ್ರಾಮದ ಯುವಕರು, ಯಜಮಾನರುಗಳು ಭಾಗವಹಿಸಿದರು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈಸೂರಿನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಿಂದ ಪ್ರತಿ ತಿಂಗಳು ಅಕಾಡೆಮಿಕ್ ಆಕ್ಟಿವಿಟೀಸ್ ಎಂಬ ಹೆಸರಿನಲ್ಲಿ ಐಶ್ವರ್ಯ ಫೆಸಿಲಿಟಿ ಸೆಂಟರ್ ಅವರ ಸಹಯೋಗದೊಂದಿಗೆ ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆ, ಸಂತಾನಹೀನತೆ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಐವಿಎಫ್ನ ಹೊಸ ತಂತ್ರಜ್ಞಾನಗಳ ಬಗ್ಗೆ ಬೇರೆ ಬೇರೆ ಆಸ್ಪತ್ರೆಯಿಂದ ಬಂದಂತಹ ತಜ್ಞರಿಂದ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು. ಈ ಕಾರ್ಯಾಗಾರದಲ್ಲಿ ಅನೇಕ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಗರ್ಭಕೋಶ ತೊಂದರೆಗಳು ಹಾಗೂ ದಂಪತಿಗಳಲ್ಲಿ ಮಕ್ಕಳಾಗದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂತಹ ನಿಟ್ಟಿನಲ್ಲಿ ಪರಸ್ಪರ ಚರ್ಚಿಸಿ ಹೆಚ್ಚಿನ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ಸೊ ನಾವೇನು ಮಾಡ್ತೀವಿ ಅಂತಂದರೆ ಯೂಶ್ವಲಿ ನಮ್ಮದು ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಎವ್ರಿ ಮಂತ್ ವಿಲ್ ಬಿ ಕಂಡಕ್ಟಿಂಗ್ ಒಂದು ಸೈಂಟಿಫಿಕ್ ಪ್ರೋಗ್ರಾಮ್. ಅಂದರೆ ನಮ್ಮ ವಿಭಾಗದಲ್ಲಿ ನಮ್ಮ ಸ್ಪೆಷಾಲಿಟಿ ಒಳಗಡೆ ಹೊಸದು ಏನೇನು ಬರ್ತದೆ ಸಂಶೋಧನೆಗಳು, ಅದರಿಂದ ನಮ್ಮ ಪೇಷಂಟ್ಸ್ಗಳಿಗೆ ನಾವು ಯಾವ ಥರದ ಹೆಚ್ಚಿನ ಚಿಕಿತ್ಸೆಗಳನ್ನ ಕೊಡಬಹುದು ಅನ್ನೋ ಉದ್ದೇಶಕ್ಕೆ ವಿಲ್ ಬಿ ಕಂಡಕ್ಟಿಂಗ್ ದ ಕಂಟಿನ್ಯೂಯಲ್ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ಸ್. ಸೊ ಅದರ ಅಂಗವಾಗಿ ಇವತ್ತು ಇದನ್ನು ಕಂಡಕ್ಟ್ ಮಾಡಿದ್ದೀವಿ ಇನ್ ಅಸೋಸಿಯೇಷನ್ ವಿತ್ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ನಿಮಗೆ ತಿಳಿದಿರೋ ಮಟ್ಟಿಗೆ ಇನ್ಫರ್ಟಿಲಿಟಿ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿಚ್ ಈಸ್ ಅಕೌಂಟಿಂಗ್ ಫಾರ್ ದ ಬರ್ಡನ್ ಇನ್ ದ ಸೊಸೈಟಿ. And it's mainly because the age of marriage is delayed in the generations which are coming up, mainly either because of the job ಅಥವಾ ಏನಾದರೂ ಸೆಟಲ್ಮೆಂಟ್ ಲೈಫ್ ಒಳಗೆ ಆತದೆಲ್ಲ ಆದ ನಂತರ ಅವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲಿಕ್ಕಂತ ಶುರು ಮಾಡ್ತಾರೆ. ಸೊ ಮೇನ್ಲಿ ಬಿಕಾಸ್ ಆಫ್ ದ್ಯಾಟ್ ಆ್ಯಂಡ್ ಆಲ್ಸೋ ದ ಪ್ರೆಷರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಲೈಫ್ ಸ್ಟೈಲ್ ವಾಟ್ ದೇ ಆರ್ ಲೀಡಿಂಗ್. ಸೊ ಅದರಿಂದನೂ ಕೂಡ ಈ ಇನ್ಫರ್ಟಿಲಿಟಿ ಅನ್ನೋ ಒಂದು ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ವೆನ್ ವಿ ಎವ್ಯಾಲ್ಯೂಯೇಟ್ ಬೇಸಿಕಲಿ ನಾವು ಗೈನಕಾಲಜಿಸ್ಟ್ಗಳಾಗಿ ವೆನ್ ವಿ ಡೂ ದ ಬೇಸಿಕ್ ಎವ್ಯಾಲ್ಯೂಯೇಷನ್ to certain level, maybe at the level 1 we can give some amount of a treatment. Beyond that ಅದಕ್ಕೆ ನಮಗೆ ಇನ್ನೂ ಕೂಡ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳ ಅವಶ್ಯಕತೆ ಇರ್ತವೆ. ಅಂಥದಕ್ಕೆ ನಾವು ಅವ್ರನ್ನ ರೆಫರ್ ಮಾಡಬೇಕಾಗಿ ಬರುತ್ತೆ IVF ಸೆಂಟರ್ಸ್ಗಳಿಗೆ. ಸೊ ಬಿಕಾಸ್ ದ ಬರ್ಡನ್ ಈಸ್ ಇನ್ಕ್ರೀಸಿಂಗ್, ದರ್ ಆರ್ ಮೋರ್ ನಂಬರ್ ಆಫ್ IVF centers are also coming up, and Ishwara Fertility Center are also doing a good job with nearly around 36 years of experience in their field and having so many centers all over India. ಈಗ ನೋಡಿ, ಇವಾಗ ಲೇಮ್ಯಾನ್ಗೆ ಏನು ಅರ್ಥ ಆಗುತ್ತೆ, ನಾವು ಟ್ರೀಟ್ಮೆಂಟ್ ಮಾಡಿದಾಗ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತಂದರೆ ಫಸ್ಟ್ ಒಂದು ಸರ್ಟೇನ್ ಅಂಶ ಇರುತ್ತೆ. ಎಲ್ಲರೂ ಅಂದ್ಕೊಳ್ಳೋ ಫೇಲ್ಯೂರ್ಗೆ ಈ ಮನುಷ್ಯ ಕಾರಣ, ಅಲ್ಲಿ ಹೋದೆ ಫೇಲ್ಯೂರ್ ಆಯಿತು, ನೆಕ್ಸ್ಟ್ ಸ್ವಿಚ್ ಆನ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಒಂದು ಸರ್ಟೇನ್ ಅಮೌಂಟ್ ಆಫ್ ಫ್ಲೆಕ್ಸಿಬಿಲಿಟಿ ಅಥವಾ ಅರ್ಥ ಮಾಡ್ಕೋಬೇಕಾಗಿರೋದು ಡಾಕ್ಟರ್ ಪಾರ್ಟ್ಗಳು ಕೂಡ ಇರುತ್ತೆ. ಅವ್ನು ನುರಿತ ತಜ್ಞ ಆಗಿದ್ದ ಅಂತಂದರೆ ಆ ಫೇಲ್ಯೂರ್ಸ್, ಸರ್ಟೇನ್ ಅಮೌಂಟ್ ಆಫ್ ಫೇಲ್ಯೂರ್ಸ್ ಏನಿರುತ್ತೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಸೆಂಟರ್ ಪಾಸಿಟಿವಿಟಿ ರೇಟ್ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಪ್ರೆಗ್ನೆನ್ಸಿ ರೇಟ್ ಹೆಚ್ಚಾಗತ್ತೆ. ಮಕ್ಕಳು ಪಡಿಬೇಕು ಅಥವಾ ಮಗು ಹಂಬಲ್ಸ್ತಿರೋ ಕಪ್ಪಲ್ ಏನು ಬರ್ತಾರೆ, ಎವ್ಯಾಲ್ಯೂಯೇಷನ್ ಎಲ್ಲ ನೀಟಾಗಿ ಮಾಡಿದಾಗ, ಪ್ರತಿಯೊಬ್ಬರಿಗೂ ಒಂದೊಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ, ಬೇರೆ ಬೇರೆ ವಿಧಾನಗಳ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಪ್ರೆಗ್ನೆನ್ಸಿ ರೇಟ್ ಸರ್ಟನ್ಲಿ ಆ ಸೆಂಟರ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾರ್ಯಾಗಾರದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಅಧ್ಯಕ್ಷರಾದ ಡಾಕ್ಟರ್ ಸುನಂದ, ಕಾರ್ಯದರ್ಶಿ ಡಾಕ್ಟರ್ ಹೇಮಲತಾ, ಖಜಾಂಚಿ ಡಾಕ್ಟರ್ ಕಾವ್ಯಶ್ರೀ, ಡಾಕ್ಟರ್ ಸೌಮ್ಯ, IVF ಸ್ಪೆಷಲಿಸ್ಟ್ ಡಾಕ್ಟರ್ ಟ್ರೀನಾ, IVF ಸ್ಪೆಷಲಿಸ್ಟ್ ವೈದ್ಯರುಗಳು ಇನ್ನಿತರರು ಉಪಸ್ಥಿತರಿದ್ದರು.